ಪ್ರೀತಿಯೊಳು ಬಲಭದ್ರಗೊಂದಿಸಿ ಪ್ರೀತಿಯೊಳು ಬಲಭದ್ರಗೊಂದಿಸಿ ಮಾತುಳಗನೆಂದ ಅಗ್ರಜ ಭೂತಳದೊಳೆಲ್ಲಿರಲಿ ಸತ್ರಾಜಿತನ ಸಹಭವನ ಈತತೋ ಕ್ಷಣ ವೈದಿ ಜೀವದೊಳಾಟ ನಿರಕರತಗನು ಅಳಿದಿರ ರೀತಿಯರಿದೈತಂದು ಭಿನ್ನ ಮಾಡ್ಬನೆಂದನು ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ ಎನ್ನುವುದಾಗಿ ನನ್ನ ಈ ಜೀವನ ಚರಿತ್ರೆಯನ್ನು ಧರ್ಮದ ರಕ್ಷಣೆಗಾಗಿಯೇ ಮೀಸಲಾಗಿ ಇಟ್ಟವನು. ತ್ರೇತೆಯಲ್ಲಿ ಶ್ರೀರಾಮಚಂದ್ರನೆನಿಸಿಕೊಂಡು ಏಕಪತ್ನಿ ವ್ರತಸ್ಥನಾಗಿ ರಾಜ ರಾಮನಾಗಿಯೋ ಅಥವಾ ಸೀತಾರಾಮನಾಗಿಯೋ ಹಲವಾರು ಮಜಲುಗಳಲ್ಲಿ ಹಲವಾರು ವಿಧದ ರಾಮನಾಗಿ ನಾನು ಪ್ರಪಂಚ ಮುಖದಲ್ಲಿ ಧರ್ಮವನ್ನು ಸಂಸ್ಥಾಪನೆಯನ್ನು ಮಾಡಿದವನು ನಾನು. ಈ ಯುಗದಲ್ಲಿ ವಸುದೇವ ದೇವಕಿಯರ ಕಂದನಾಗಿ ಜನಿಸಿ ವಾಸುದೇವ ಕೃಷ್ಣ ಎಂಬುದಾಗಿ ನಾನು ಬಿರುದುಗಳನ್ನು ಹೆಸರನ್ನು ಪಡೆದವನಿದ್ದೇನೆ. ಆದರೂ ಸಹ ಹಿಂದಿನ ಧರ್ಮದ ಹಿಂದಿನ ಯುಗದಲ್ಲಿ ನಡೆದಂತಹ ಘಟನೆಯನ್ನು ಮರೆಯಲಿಕ್ಕೆ ಸಾಧ್ಯತೆ ಉಂಟೆ? ಸಾಧ್ಯವೇ ಇಲ್ಲ. ನನಗಾಗಿ ಶ್ರಮಿಸಿದಂತಹ ಹಲವಾರು ವ್ಯಕ್ತಿಗಳಿದ್ದಾರೆ. ಅವರಿಗೆ ಮುಂದಿನ ಯುಗದಲ್ಲಿ ನಾನು ರಾಮದರ್ಶನವನ್ನು ಕೊಡ್ತೇನೆ ಎನ್ನುವುದಾಗಿ ತಿಳಿಸಿದವನೂ ಇದ್ದೇನೆ. ಅದಕ್ಕೆ ಕಾಲ ಎನ್ನುವಂತಹದ್ದು ಸನ್ನಿಹಿತ ಆಗಿ ಬರಲಿಲ್ಲ ಎನ್ನುವಂತಹ ನಿರೀಕ್ಷೆಯಲ್ಲಿ ಇದ್ದವನು ನಾನು. ಈ ದ್ವಾರಕೆಯಲ್ಲಿ ಕೃಷ್ಣನೆಂಬ ಅಭಿಧಾನದಿಂದ ಬಲರಾಮನ ತಮ್ಮನಾಗಿ ಈ ದ್ವಾರಕೆಯನ್ನು ನಿರ್ಮಿಸುವುದರಲ್ಲಿಯೂ ಸಹ ಶ್ರಮಿಸಿದವನಿದ್ದೇನೆ ನಾನು. ಬಲರಾಮನು ಇಲ್ಲಿಯ ಆಳ್ವಿಕೆಯನ್ನು ಮಾಡುತ್ತಾ ಇದ್ದಾನೆ. ಅವನ ಸಹವರ್ತಿಯಾಗಿ ಅವನಿಗೆ ಪೂರಕವಾದಂತಹ ಸಲಹೆಯನ್ನು ಕೊಡುವಂತಹದ್ದು ನನ್ನ ಕರ್ತವ್ಯವೂ ಆಗಿದೆ. ಎಂದಿನಂತೆ ಅಣ್ಣನ ಸಭೆಯನ್ನು ಪ್ರವೇಶಿಸುವಂತಹದ್ದು ನನ್ನ ಕರ್ತವ್ಯ. ಸಭೆಗೆ ಅಣ್ಣ ಕುಳಿತು ಸಭೆಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಮಗೆ ಬರಲಿಕ್ಕೆ ಇಂತಹದ್ದೇ ಸಮಯ ಎನ್ನುವಂತಹದ್ದಿಲ್ಲ. ಅವಕಾಶ ಇದ್ದಾಗ ಸಭೆಗೆ ಹೋಗುವಂತಹದ್ದು, ಅವಕಾಶ ಇಲ್ಲದಿದ್ದರೆ ಹೋಗದೇ ಇರುವಂತಹ ಸಮಯವೂ ಇರ್ತದೆ. ಪ್ರತಿ ದಿವಸವೂ ಅಣ್ಣ ಸಭೆಯನ್ನು ಕೊಟ್ಟಾಗ ಸಭೆಗೆ ಹೋದಾಗ ಅಣ್ಣ ಆಡುವಂತಹ ಮಾತು ಏನು? ಕುಳಿತುಕೊಳ್ಳೈ ತಮ್ಮ ಕೃಷ್ಣ ಎನ್ನುವುದಾಗಿ. ಇದು ನಮ್ಮ ಅಣ್ಣ ತಮ್ಮಂದಿರ ಒಂದು ಬಾಂಧವ್ಯ. ಅಣ್ಣನ ಒಂದು ಕ್ರಮವೂ ಹಾಗೆ. ಕುಳಿತುಕೊಳ್ಳೈ ತಮ್ಮ ಕೃಷ್ಣ ಎನ್ನುವುದಾಗಿ ನನ್ನನ್ನು ಬರಸೆಳೆದು ಅಪ್ಪಿ ಅವನ ಪಕ್ಕದಲ್ಲಿ ಕೂಡಿಸಿಕೊಳ್ಳುವಂತಹದ್ದು ನನ್ನ ಅಣ್ಣನ ಎಂದಿನ ಕ್ರಮ. ಆದರೆ ಇವತ್ತು ನಾನು ಸಭೆಗೆ ಹೋದಾಗ ಅಣ್ಣನ ಮುಖದ ಭಾವನೆ ತುಂಬಾ ಬದಲಾಗಿದೆ. ಮುಖವನ್ನು ತೋರಿಸಬೇಡ, ತೋರಿಸಿದ ನನ್ನ ಮುಖವನ್ನು ಎನ್ನುವುದಾಗಿ ಗದರಿಸುತ್ತಾ ಇದ್ದಾನೆ. ನಾನು ಈ ಕಡೆ ಹೋದಾಗ ಆತ ತನ್ನ ಮುಖವನ್ನು ಆ ಕಡೆಗೆ ತಿರುಗಿಸುತ್ತಾ ಇದ್ದಾನೆ. ಈ ರೀತಿಯಾದಂತಹ ಒಂದು ಬೆಳವಣಿಗೆ ಅಣ್ಣನ ಮುಖದಲ್ಲಿ ಬರಲಿಕ್ಕೆ ಕಾರಣ ಏನು ಎನ್ನುವುದಾಗಿ ಅಣ್ಣನಲ್ಲಿ ಕೇಳಿದಾಗ ನಾರದ ಮಹರ್ಷಿಗಳ ಆಗಮನ ಆಗಿದೆ ಎನ್ನುವುದಾಗಿ ತಿಳಿಸಿದ. ಆವಾಗ ನಮಗೆ ಗೊತ್ತಾಯ್ತು, ಸ್ವಾಮಿ ಏನೋ ಒಂದು ವಿಶೇಷತೆ ಇದೆ, ಏನೋ ಒಂದು ನನ್ನ ಮೇಲೆ ಅಪವಾದವೋ ಯಾವುದೋ ಒಂದು ಬಂದಿದೆ ಎನ್ನುವುದಾಗಿ ತಿಳಿದು ಅಣ್ಣನಲ್ಲಿ ಕೇಳಿಕೊಂಡಾಗ ಯಾವ್ಯಾವುದೋ ಕಥೆಯನ್ನು ಹೇಳಿದರಂತೆ. ಇತ್ತವಿಂದೆಯನ್ನು ಮದುವೆ ಆಗಿದ್ದು ಅಥವಾ ಬೇರೆ ಬೇರೆ ನನ್ನ ವಿವಾಹ ಪ್ರಕರಣಗಳನ್ನೆಲ್ಲ ಎತ್ತಿದರಂತೆ. ಅದಕ್ಕೆಲ್ಲದಕ್ಕೂ ಸಹ ಅಣ್ಣ ಸಮಂಜಸವಾದಂತಹ ಉತ್ತರವನ್ನು ಕೊಟ್ಟು ಅವರ ಬಾಯಿಯನ್ನು ಮುಚ್ಚಿಸಿದ. ಕೊನೆಯಲ್ಲಿ ಆಡಿದಂತಹ ಮಾತು ಏನು? ನಮ್ಮ ಮನೆ ಆದಂತಹ
ಸತ್ರಾರ್ಜಿತ ನಮ್ಮ ಪ್ರಾಂತ್ಯಕ್ಕೆ ಒಳಪಟ್ಟವನು ಭಗವಾನ್ ಸೂರ್ಯದೇವನನ್ನು ಪ್ರತ್ಯಕ್ಷೀಕರಿಸಿಕೊಂಡು ಅಮೂಲ್ಯವಾದಂತಹ ರತ್ನವನ್ನ ಪಡೆದಿದ್ದಾನೆ. ಆ ವಿಚಾರ ಎನ್ನುವಂತಹದ್ದು ನಮಗೂ ಗೊತ್ತಿರುವಂತಹದ್ದೇ. ಆ ರತ್ನವನ್ನ ನಿನ್ನ ತಮ್ಮನಾದಂತಹ ಕೃಷ್ಣ ಅಪಹರಿಸಿದ್ದಾನೆ, ಆ ಪ್ರಸೇನನನ್ನ ಕೊಲ್ಲುವುದರ ಮುಖೇನವಾಗಿ ಎನ್ನುವುದಾಗಿ ತಿಳಿಸಿದ್ದಾರಂತೆ. ಅದಕ್ಕಾಗಿಯೇ ನನ್ನ ಅಣ್ಣ ಕೋಪದಿಂದ ನನ್ನನ್ನು ಬೈಯುತ್ತಾ ಇರುವಂತಹದ್ದು, ನನ್ನನ್ನು ಧಿಕ್ಕರಿಸುತ್ತಾ ಇರುವಂತಹದ್ದು ಅರ್ಥವಾಯಿತು. ಅಣ್ಣನ ಮನಸ್ಸನ್ನು ಸಮಾಧಾನಿಸಪಡಿಸಬೇಕೆನ್ನುವುದಾಗಿ ತಿಳಿದಂತಹ ನಾನು ಹಲವಾರು ವಿಧದ ಪ್ರಯತ್ನವನ್ನು ಪಟ್ಟೆ. ಅದು ಯಾವುದಕ್ಕೂ ನನ್ನ ಅಣ್ಣ ಒಪ್ಪದೇ ಇರುವಾಗ ತಂದೆ ತಾಯಿಯ ಮೇಲೆ ಆಣೆ, ನಿನ್ನ ಪಾದದಾಣೆಯಾಗಿ ಸಹ ನಾನು ಈ ತಪ್ಪನ್ನು ಮಾಡಲಿಲ್ಲ ಎನ್ನುವುದಾಗಿ ಹೇಳಿದಾಗ ನನ್ನ ಅಣ್ಣ ಸ್ವಲ್ಪ ಸಮಾಧಾನ ಪಡಿಸಿಕೊಂಡ. ಆವಾಗ ಹೇಳಿದಂತಹ ಮಾತು, ತಮ್ಮ, ಈ ತಪ್ಪು ನೀನು ಮಾಡಲಿಲ್ಲ ಎನ್ನುವಂತಹದ್ದು ಅರ್ಥ ಆಗಿದೆ. ಆದರೆ ನಿನ್ನ ಮೇಲೆ ಒಂದು ಅಪವಾದ ಬಂದಿದೆ. ಈ ಅಪವಾದವನ್ನ ಹೇಗಾದರೂ ಪರಿಹರಿಸಿಕೊಳ್ಳಬೇಕು ತಮ್ಮ ಎನ್ನುವುದಾಗಿ ನನಗೆ ಸೂಚನೆಯನ್ನ ಕೊಟ್ಟ. ಅದಕ್ಕಾಗಿ ಅಣ್ಣನಿಂದ ಅಪ್ಪಣೆಯನ್ನು ಸಹ ಪಡೆದಿದ್ದೇನೆ. ಅಣ್ಣನಿಂದ ಅಪ್ಪಣೆಯನ್ನು ಪಡೆದು ಕಾಡಿನ ಯಾವ್ಯಾವುದೋ ಮೂಲೆಯನ್ನು ಹುಡುಕ್ಲಿಕ್ಕೆ ಸಾಧ್ಯತೆ ಉಂಟೆ ಸ್ವಾಮಿ? ಮತ್ತೆ ಆಗುವುದಿಲ್ಲ. ನಾನು ಹೋಗಬೇಕಾದಂತಹ ಮಾರ್ಗ, ಜೊತೆಯಲ್ಲಿ ನನ್ನ ಜೊತೆಯಲ್ಲಿ ಇರಬೇಕಾದವರು, ನಾನು ಒಬ್ಬನೇ ಹೋದರೆ ಅದಕ್ಕೆ ಆಗ್ತದ? ಸಾಕ್ಷಿ ಎನ್ನುವಂತಹದ್ದು ಬೇಕು ಎನ್ನುವುದಾಗಿ ನನ್ನ ಮರೆಯಾದಂತಹ ಸಾತ್ಯಕಿ ಮೊದಲಾದಂತಹ ಒಂದು 4-5 ಜನರನ್ನು ಒಟ್ಟುಗೂಡಿಸಿಕೊಂಡಿದ್ದೇನೆ. ಒಟ್ಟುಗೂಡಿಸಿಕೊಂಡು ಕಾಡಿನ ಪಥದಲ್ಲಿ ಹೋಗಬೇಕೆನ್ನುವುದಾಗಿ ಯೋಚಿಸುವಾಗ, ಕಾಡಿನಲ್ಲಿ ಎಲ್ಲಿ ಹೋಗುವುದೆನ್ನುವುದಾಗಿ ಯೋಚಿಸುತ್ತಾ ಇರುವಾಗ ಈಗ ಅರ್ಥ ಆಯಿತು. ತುರಗ ಪಾದ ತುರಗ ಪಾದ ಚಿನ್ನೆ ಅರಬೋ ಸರಸಿಯೋ ರಕ್ತ ಸುರಿದಿ ಹೋದ ಕಂಡು ಸರಸಿಯೋ ರಕ್ತ ಸುರಿದಿ ಹೋದ ಕಂಡು ತೊರೆದು ಬ್ರದೇನ ನಿರವ ಕಂಡಾಗ ತೊರೆದು ಬ್ರದೇನ ನಿರವ ಕಂಡಾಗ ಅಣ್ಣನಿಂದ ಅಪ್ಪಣೆಯನ್ನು ಪಡೆದಂತಹ ನಾನು ಯಾದವರ ಬಲವನ್ನು ಒಡಗೂಡಿಕೊಂಡು ಈ ತುರಗದ ಪದ ಚಿಹ್ನೆಯನ್ನ ಹುಡುಕುತ್ತಾ ಕಾಡಿನ ಸಮೀಪದ ಕಾಡಿನ ಅಂಚಿನಲ್ಲಿ ಬರ್ತಾ ಇದ್ದೇನೆ. ಬಂದು ನೋಡುತ್ತಾ ಇದ್ದಾಗ ಇಲ್ಲಿ ಒಂದು ಸರಸಿನ ಕಾಣುತ್ತಾ ಉಂಟು. ಈ ಬುಡದಲ್ಲಿ ಆ ತುರಗದ ಪದ ಚಿಹ್ನೆ ಎನ್ನುವಂತಹದ್ದು ಸ್ವಲ್ಪ ಅಸ್ತವ್ಯಸ್ತವಾಗಿ ಕಾಣುತ್ತಾ ಉಂಟು. ಹಾಗಾಗಿ ಇದೇ ಸ್ಥಳದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಎನ್ನುವಂತಹದ್ದು ಪದ ಚಿಹ್ನೆಯನ್ನು ನೋಡಿದಾಗ ಅರ್ಥವಾಯಿತು. ನೋಡ್ತಾ ಇದ್ದೇನೆ, ಈ ಕಡೆಯಲ್ಲಿ ಪ್ರಸೇನ ರಕ್ತಸಿಕ್ತವಾಗಿ ಬಿದ್ದಿದ್ದಾನೆ. ಆ ಕಡೆಯಲ್ಲಿ ನೋಡುವಾಗ ಅವನು ಏರಿ ಬಂದಂತಹ ಕುದುರೆಯೂ ಸಹ ಇಲ್ಲೂ ಬಿದ್ದು ಸತ್ತು ಹೋಗಿದೆ. ಹಾಗಾಗಿ ಇಲ್ಲಿ ಅಪಾಯ ಉಂಟಾಗಿದೆ ಎನ್ನುವಂತಹದ್ದು ಈ ಪರಿಸ್ಥಿತಿಯನ್ನು ನೋಡಿದಾಗ ಅರ್ಥವಾಗುತ್ತಾ ಉಂಟು. ಬಂದಂತಹ ಪ್ರಸೇನನಿಗೂ ಹಾಗೂ ಸಿಂಹಕ್ಕೂ ಸಹ ಕಾಳಗ ನಡೆದಂತಹ ಗುರುತು ಸಹ ಕಾಣುತ್ತಾ ಉಂಟು. ಸಿಂಹವನ್ನ ಹಾಗೂ ಪ್ರಸೇನನನ್ನ ಹಾಗೂ ಕುದುರೆಯನ್ನ ಪರೀಕ್ಷಿಸಿ ನೋಡುವಾಗ ಇಲ್ಲಿ ಎಲ್ಲಿಯೂ ಸಹ ಆ ಮಣಿ ಎನ್ನುವಂತಹದ್ದು ಕಾಣುತ್ತಾ ಇಲ್ಲ. ಹಾಗಾದರೆ ಆ ಮಣಿ ಎಲ್ಲ ಹೋಗಿದೆ ಎನ್ನುವುದಾಗಿ ಪ್ರತ್ಯೇಕವಾಗಿ ತಿಳಿಯಬೇಕಾ? ಆ ಸಿಂಹವು
ಆ ಮಣಿಯನ್ನ ಕೊಂಡು ಹೋಗಿದೆ, ಅಪಹರಿಸಿದೆ ಎನ್ನುವಂತಹದ್ದು ಸ್ಪಷ್ಟವಾಗಿ ಅರ್ಥವಾಗುತ್ತಾ ಉಂಟು. ಹಾಗಾಗಿ ಆ ಸಿಂಹದ ಪದಚಿಹ್ನೆಯನ್ನು ಹುಡುಕುತ್ತಾ ಹುಡುಕುತ್ತಾ ಮುಂದೆ ಸಾಗ್ತೇನೆ, ನೋಡೋಣ. ಸಿಂಹದ ಪದಚಿಹ್ನೆಯನ್ನು ನೋಡುತ್ತಾ ಮುಂದೆ ಮುಂದೆ ಬಂದು ನೋಡುವಾಗ ಇದೇನಿದು? ಸಿಂಹವೂ ಸಹ ಸತ್ತು ಬಿದ್ದಿದೆ. ಹಾಗಾದರೆ ಸಿಂಹದ ಬಾಯಲ್ಲಿರುವಂತಹ ಮಣಿಯನ್ನ ಮತ್ತಾರೋ ಅಪಹರಿಸಿದ್ದಾರೆ ಎನ್ನುವಂತಹದ್ದು ಸ್ಪಷ್ಟವಾಗುತ್ತಾ ಉಂಟು. ಆದರೆ ಯಾರು ಅಪಹರಿಸಿದ್ದಾರೆ ಎನ್ನುವುದಾಗಿ ಯೋಚಿಸುವಾಗ ಇಲ್ಲಿರುವಂತಹ ಪದಚಿಹ್ನೆಯನ್ನು ನೋಡುವಾಗ ಇದೊಂದು ಕರಡಿಯದ್ದು ಎನ್ನುವುದು ಅರ್ಥವಾಗುತ್ತಾ ಉಂಟು. ಕರಡಿ ಹಾಗಿದ್ರೆ ಸಾಮಾನ್ಯದ ಕರಡಿಯಲ್ಲ ಎನ್ನುವಂತಹದ್ದು ಅರ್ಥವಾಯಿತು. ಹಾಗಾಗಿ ಈ ಕರಡಿಯ ಪದಚಿಹ್ನೆಯನ್ನು ಹುಡುಕುತ್ತಾ ಹುಡುಕುತ್ತಾ ಮುಂದೆ ಸಾಗ್ತೇನೆ, ನೋಡೋಣ. ಓಹೋ, ಆ ಬಲ್ಲೂಕನ ಅಥವಾ ಕರಡಿಯ ಪದ ಚಿಹ್ನೆಯನ್ನ ನೋಡುತ್ತಾ ನೋಡುತ್ತಾ ಮುಂದೆ ಬಂದು ನೋಡ್ತಾ ಇದ್ದೇನೆ. ಅದೊಂದು ಗುಹೆಯನ್ನ ಪ್ರವೇಶಿಸಿದೆ. ನಾವು ತಿಳಿಯಬೇಕಾದಂತಹ ವಿಚಾರ, ಗುಹೆ ಅಂತ ತಕ್ಷಣ ಕಾರ್ಗತ್ತಲು ಆವರಿಸವಿರಬೇಕು. ಗುಹೆಯ ಬಾಗಿಲ ತನಕ ಮಾತ್ರ ಬೆಳಕು ಇರ್ತದೆ. ಗುಹೆಯ ಒಳಗೆ ಹೋದಾಗ ಬೆಳಕೆನ್ನುವಂತಹದ್ದು ಮಾಯವಾಗಿ ಕತ್ತಲು ಆವರಿಸುತ್ತದೆ. ಆದರೆ ನಾನು ಪರೀಕ್ಷಿಸುತ್ತಿರುವಂತಹ ಗುಹೆ ಹಾಗಿಲ್ಲವಲ್ಲ, ಒಳಗಿಂದನೇ ಬೆಳಕು ಬರುತ್ತಾ ಉಂಟು. ಜೊತೆಯಲ್ಲಿ ಆ ಬಲ್ಲೂಕ ಎನ್ನುವಂತಹದ್ದು ಗುಹೆಯನ್ನ ಪ್ರವೇಶಿಸಿದ ಗುರುತು ಉಂಟು, ಗುಹೆಯಿಂದ ನಿರ್ಗಮಿಸಿದಂತಹ ಗುರುತು ಕಾಣುತ್ತಾ ಉಂಟು. ಹಾಗಾಗಿ ಇಲ್ಲಿರುವಂತಹ ಪ್ರಭೆಯನ್ನ ನೋಡಿದಾಗ ನಾನು ಅರಸುತ್ತಿರುವಂತಹ ಸ್ಯಮಂತಕ ರತ್ನ ಈ ಗುಹೆಯಲ್ಲಿದೆ ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಗುತ್ತಾ ಉಂಟು. ಹಾಗಾಗಿ ಬಂದಂತಹ ನನ್ನ ಪರಿವಾರಗಳನ್ನ ಬಾಗಿಲಲ್ಲೇ ನಿಲ್ಲಿಸಿದ್ದೇನೆ. ನಾನೇ ಒಳಗಡೆ ಹೋಗಿ ಆ ಮಣಿಯ ಕತೆ ಏನಾಗಿದೆ, ಇದು ಯಾರ ರಕ್ಷಣೆಯಲ್ಲಿದೆ ಎನ್ನುವುದಾಗಿ ತಿಳಿಯಬೇಕಾಗಿದೆ. ಪ್ರವೇಶಿಸ್ತೇನಂತೆ ಗುಹೆಯನ್ನು. ಓಹೋ, ಗುಹೆಯನ್ನ ಪ್ರವೇಶಿಸುವಾಗ ನೋಡ್ತಾ ಇದ್ದೇನೆ, ಶರದರ ಪೂರ್ಣಿಮೆಯೋಳ್ ಉದಯದ ಚಂದಿರ ಕಾಂತಿ. ಶರದರ ಪೂರ್ಣಿಮೆಯೋಳ್ ಉದಯ ಚಂದಿರ ಕಾಂತಿ. ಸುರುಚಿರಾನಂದ ಶೋಭಿತ ವಿಭವದ್ಯೋ. ಸುರುಚಿರಾನಂದ ಶೋಭಿತ ವಿಭವದ್ಯೋ. ತರುಣಿಯೋರಳೆ ಕುಳಿತು ಬಾಲಕನ ತೊಟ್ಟಿಲಂ ಹರುಷದಿಂದಲಿ ತೂಗುತ್ತಾ. ತರುಣಿಯೋರಳೆ ಕುಳಿತು ಬಾಲಕನ ತೊಟ್ಟಿಲಂ ಹರುಷದಿಂದಲಿ ತೂಗುತ್ತಾ. ಗಿರಿಜರಮೆವಾಣಿಯರ ಚಲುವಿಕೆಗೆ ಮಿಲ್ಲನೆ ಗಿರಿಜೆ ರಮೆ ವಾಣಿಯರ ಚಲುವಿಕೆಗೆ ಮಿಗಿಲನೆ ಸರಸಿ ಜಾಗೆ ಮೆರವ ಸೌಂದರ್ಯ ವಿಭ್ರಮಗೆ ವಿಭ್ರಮಕ್ಕೆ ಬೆರಗಾಗಿ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದೊಂದು ಶಿಲೆಯ ಮರೆಯಾಗಿರಲು. ನಾನು
ಹರಿಯೊಂದು ಶಿಲೆಯ ಮರೆಯಾಗಿರಲು ಆ ಆ ಆ ಅಬ್ಬಾ, ಪರಮಾಶ್ಚರ್ಯವಾಗುತ್ತಾ ಉಂಟು. ಗುಹೆಯನ್ನ ಪ್ರವೇಶಿಸಿ ನೋಡುವಾಗ ಇಲ್ಲಿ ಹಲವಾರು ಮಣಿಗಳನ್ನು ನೋಡುತ್ತಾ ಇದ್ದೇನೆ. ನಾನು ಹುಡುಕುತ್ತಿರುವಂತಹ ಸೆಮಂತಕ ಮಣಿ, ಜೊತೆಯಲ್ಲಿ ಓರ್ವಳು ಲಲನಾಮಣಿ. ಇವಳನ್ನ ವೀಕ್ಷಿಸುತ್ತಾ ಇರುವಾಗ ಪ್ರಪಂಚದಲ್ಲಿ ಅತ್ಯಂತ ಸುರದ್ರೂಪಿಗಳಾದಂತಹ ಗಿರಿಜೆ, ರಮೆ, ವಾಣಿಯರ ಸೌಂದರ್ಯವನ್ನು ಸಹ ಧಿಕ್ಕರಿಸುವಂತಹ ರೂಪ ಸೌಂದರ್ಯವನ್ನು ನಾನು ನೋಡುತ್ತಾ ಇದ್ದೇನೆ. ಇಲ್ಲಿರುವಂತಹ ವಿಶೇಷತೆಯನ್ನು ನೋಡುವಾಗ ಇದು ಸಾಮಾನ್ಯದ ಗುಹೆ ಅಲ್ಲ ಎನ್ನುವುದು ಅರ್ಥವಾಗುತ್ತಾ ಉಂಟು. ಒಬ್ಬಳು ತರುಣಿ ತೊಟ್ಟಿಲನ್ನ ಹಿಡಿದು ಜೋಗುಳವನ್ನ ಹಾಡುತ್ತಾ ಮಗುವನ್ನ ನಿದ್ರಿಸಿರುವಂತಹ ವಿಚಾರವನ್ನ ತಿಳಿದೆ. ಅದಲ್ಲದೆ ಇವರೀರ್ವರೇ ಸಹ ಈ ಗುಹೆಯಲ್ಲಿ ಇರಲಿಕ್ಕೆ ಸಾಧ್ಯತೆ ಇಲ್ಲ ಎನ್ನುವಂತಹದ್ದು ಅವರಿರುವಂತಹ ವ್ಯವಸ್ಥೆಯನ್ನು ನೋಡಿದಾಗ ನನಗೆ ಅರ್ಥವಾಗುತ್ತಾ ಉಂಟು. ಇದಕ್ಕೆ ಯಾರೋ ಒಬ್ಬರು ರಕ್ಷಣೆಗಾಗಿ ಇರ್ತಾರೆ, ರಕ್ಷಣೆಗಾಗಿ ಬರುತ್ತಾರೆ ಎನ್ನುವುದಾಗಿ ಇರ್ತಾರೆ ಎನ್ನುವುದಾಗಿ ತಿಳಿದು ಸ್ವಲ್ಪ ಯೋಚಿಸಲೇಬೇಕಾಗಿದೆ. ಹಾಗಾದರೆ ಇಲ್ಲಿರುವವರು ಅಬಲೆಯರಾಗಿದ್ದಾರೆ. ಇವರನ್ನ ಬೆದರಿಸಿಯೋ ಅಥವಾ ನನ್ನ ಪರಾಕ್ರಮದಿಂದಲೂ ಸಹ ಮಣಿಯನ್ನ ಒಯ್ಯಬಹುದು. ಶಿಲೆಯ ಮರೆಯಾಗಿ ಸ್ವಲ್ಪ ಹೊತ್ತು ಯೋಚಿಸಿದಾಗ ಒಬ್ಬ ಅಸಾಮಾನ್ಯ ವ್ಯಕ್ತಿ ಇವಳ ರಕ್ಷಣೆಗೆ ಇದ್ದಾನೆ ಎನ್ನುವಂತಹದ್ದು ಆ ತರುಣಿ ಆಡಿದಂತಹ ಮಾತನ್ನ ಕೇಳಿದಾಗ ನನಗೆ ಅರ್ಥವಾಯಿತು. ಹಾಗಾಗಿ ಅವ ಯಾರು ಎನ್ನುವುದಾಗಿ ನೋಡಿಕೊಂಡು ಅವನಲ್ಲಿ ವಿಚಾರವನ್ನ ತಿಳಿಸಿ ಆ ಮಣಿಯನ್ನು ನಾನು ಪಡೆಯಬೇಕಾದದ್ದು ನಿಜ ಅರ್ಥದಲ್ಲಿ ಧರ್ಮವೂ ಹೌದು. ಅದಕ್ಕಾಗಿ ಅವನನ್ನ ಬರಮಾಡಿಕೊಳ್ಳಬೇಕಿದ್ರೆ ಒಂದು ಉಪಾಯವನ್ನು ಹೂಡಿದ್ದೇನೆ. ಏನು? ನನ್ನ ಕೈಯಲ್ಲಿರುವಂತಹ ಪಾಂಚಜನ್ಯವನ್ನ ಮೊಳಗಿಸುತ್ತೇನೆ, ನೋಡೋಣ. ಈ ಶಬ್ದಕ್ಕೆ ಆತ ಎಲ್ಲಿದ್ದರೂ ಬರಲೇಬೇಕು, ಮಣಿಯನ್ನು ಪಡೆಯಲೇಬೇಕಾಗಿದೆ. ಹಾಗಾಗಿ ಪಾಂಚಜನ್ಯ ಬಂದು ಪರಗಿದ ಆಹಾ, ಅದೇನುವುದು ಧ್ವನಿ. ಅಂತರಂಗದ ಕಾಸಾರದಲ್ಲಿ ಭಾವನೆಯ ಅಲೆಗಳನ್ನು ಬಡಿದಪ್ಪಿಸುವಂತೆ, ಇಲ್ಲ ಎದೆಯ ಗಹ್ವರದಲ್ಲಿ ಅಡಗಿರುವಂತಹ ಹಳೆಯ ಸ್ಮೃತಿಗಳನ್ನ ಎಬ್ಬಿಸುವಂತಹ, ಇಲ್ಲ ಅಂತರಂಗದಲ್ಲಿರುವಂತಹ ಎಲ್ಲ ನೆನಪುಗಳನ್ನು ಮರುಕಳಿಸುವಂತಹ ಧ್ವನಿ. ಇದು ಅಂತರಂಗದ ಧ್ವನಿಯೋ ಇಲ್ಲ ಬಹಿರಂಗದ ಧ್ವನಿಯೋ? ಅಂತರಂಗದಲ್ಲಿ ದಿನವೂ ಸಹ ಪ್ರಣವನಾದ ಸ್ವರೂಪವಾದಂತಹ ಜಪವನ್ನ ಅನುರಣಿಸುತ್ತಾ ಬಂದವ ನಾನು. ರಾಮನಾಮ ತಾರಕ ಮಂತ್ರವನ್ನ ಸ್ಮರಿಸುತ್ತಾ ಇದ್ದವನಾದ ನನಗೆ ಇದು ಅದೇ ಧ್ವನಿಯೋ ಎನ್ನುವಂತಹ ಭ್ರಮೆಗೆ ಒಮ್ಮೆ ಒಳಗಾದೆ. ಹಾಗಿದ್ರೆ ಇದು ಆ ಧ್ವನಿಯಲ್ಲ, ಬಾಹ್ಯವಾಗಿ ಯಾವುದೋ ಒಬ್ಬ ಪ್ರಚೋದಿಸಲ್ಪಟ್ಟು ಮಾಡಿದಂತಹ ಧ್ವನಿ. ರಾಮನ ಪಾದಸ್ಪರ್ಶದ ನಿರೀಕ್ಷೆಯಲ್ಲಿ ಇದ್ದ ನನಗೆ ಒಂದೊಮ್ಮೆ ವಿಸ್ಮೃತಿಗೆ ಒಳಗಾಗಿ ಅದೇ ಧ್ವನಿಯೋ ಎನ್ನುವಂತಹ ಭ್ರಮಾಲೋಕಕ್ಕೆ ಹೋದೆ. ಹಾಗಿದ್ರೆ ಇದು ಆ ಧ್ವನಿಯಲ್ಲ, ಮತ್ತೆ ವಿಂಧ್ಯಗಿರಿಯ ಗಿರಿ ಗಹ್ವರಗಳಲ್ಲಿ ನಾದವನ್ನು ಹೊರಡಿಸುತ್ತಾ
ಏನೋ ಒಂದು ಅಪ್ರಾಕೃತವಾದಂತಹ ಭಾವವನ್ನು ನಮಗೆ ನಮ್ಮ ಮನಸ್ಸಿಗೆ ನೀಡುವಂತಹ ಈ ಧ್ವನಿ ಶಂಖಧ್ವನಿ ಕೇವಲ ವೈಯಕ್ತಿಕವಾದಂತಹ ಆನಂದಕ್ಕೋ ಅಥವಾ ಇನ್ನಿತರ ಯಾವುದೋ ಒಂದು ಕಾರಣಕ್ಕೂ ಹೊರಡಿಸುವಂತಹ ಧ್ವನಿ ಶಂಖಧ್ವನಿ ಅಲ್ಲವಲ್ಲ. ಮತ್ತೆ ಹಾಗಿದ್ರೆ ಕೇವಲ ಮೃಗ ಪಕ್ಷಿಗಳೇ ಕೂಡಿರುವಂತಹ ಈ ವಿಂಧ್ಯಗಿರಿಯಲ್ಲಿ ಇಂಥದ್ದೊಂದು ಧ್ವನಿ ಅನುರಣಿಸುತ್ತದೆ ಎಂತಾದರೆ ನಾವು ಯೋಚನೆ ಮಾಡಬೇಕು. ಹಾಗಿದ್ರೆ ಈ ಜಾಂಬವಂತ ನಾಮಕನಾದಂತ ನಾನು ಆಹಾರವನ್ನು ಅರಸುತ್ತಾ ಕೋಡುಗಲ್ಲಿನ ಮೇಲೆ ಬಂದಾಗ ಧ್ವನಿ ಕೇಳಿ ಬಂತು. ಆವಾಗ ನನ್ನ ಜೀವನದ ಹಿಂದೆ ನಡೆದಂತಹ ಘಟನೆ, ಅರಣ್ಯದಲ್ಲಿರುವಾಗ ಹೆಣ್ಣು ಮಗುವೊಂದು ಸಿಕ್ಕಿತು. ಹಾಗಿದ್ರೆ ಅದನ್ನ ತಂದು ಸಾಕಿದೆ. ಸ್ವಲ್ಪ ದಿನಗಳಲ್ಲಿಯೇ ಮತ್ತೊಂದು ಗಂಡು ಮಗು. ಹೆರುವುದಕ್ಕೆ ಆಗ್ತದೆ, ಬಾಳಿಸುವುದಕ್ಕೆ ಆಗುವುದಿಲ್ಲ ಎನ್ನುವಂತಹ ಲೋಕವೋ ಹೇಗೆ? ಸನ್ಯಾಸಿಯಾದಂತಹ ಬ್ರಹ್ಮಚಾರಿಯಾದಂತಹ ಈ ಜಾಂಬವಂತನಿಗೂ ಸಂಸಾರ ಮಾಡುವಂತಹ ಒಂದು ಹೊಣೆಗಾರಿಕೆ ಬಂತು ಅಂತಾದರೆ ದೇವರು ಕೊಟ್ಟದ್ದು ಎನ್ನುವುದಾಗಿ ಭಾವಿಸಿಕೊಂಡಿದ್ದೇನೆ. ಆ ಮಕ್ಕಳಿಗಾಗಿ ಗುಹೆಯೊಂದನ್ನು ನಿರ್ಮಾಣ ಮಾಡಿದ್ದೇನೆ. ಹಾಗಿದ್ರೆ ಈಗ ಕೇಳಿ ಬಂದ ಧ್ವನಿಯ ಹಿಂದೆ ಬಂದಂತಹ ಧ್ವನಿ ಯಾವುದು? ಅರರೆಪಿತನ ಕೆಟ್ಟೆ ಪರಮ ಭೀಕರವೇನುವುದು ಎನ್ನುವಂತಹ ಧ್ವನಿ. ಹಾಗಿದ್ರೆ ಹೆಣ್ಣಿಗೆ ಕೆಡುವಂತಹ ಸಂದರ್ಭ ಯಾವತ್ತು ಬರ್ತದೆ? ಇನ್ನೊಬ್ಬ ಪುರುಷನಿಂದ ಬರ್ತದೆ. ಹಾಗಿದ್ರೆ ಮಗನನ್ನ ನೋಡಿಕೊಂಡಿರುವಂತೆ ಹೇಳಿದಂತಹ ಮಗಳಾದಂತಹ ಜಾಂಬವತಿಗೆ ಏನೋ ಒಂದು ಅವಘಡ, ಏನೋ ಒಂದು ಅಪಘಾತ, ಮಾನಸಿಕವಾದಂತಹ ಕ್ಷೋಭೆ ಬಂದಿರಬೇಕು. ಹಾಗಿದ್ರೆ ಇಲ್ಲೇ ನಿಲ್ಲುವುದಲ್ಲ, ವೇಗವಾಗಿ ಚಂಗನೆ ನೆಗೆದು ಗುಹಾಂತರಕ್ಕೆ ಹೋಗ್ತೇನೆ. ಹೋ ಗುಹೆಯ ಸಮೀಪಕ್ಕೆ ಬಂದಾಗ ಇಲ್ಲೋರುವ ವ್ಯಕ್ತಿ ಇದ್ದಾನೆ. ಯಾರೋ ನೀನು? ಎಲ್ಲ ಹುಡುಗ ಗುಹೆಯ ಸಮೀಪ ನಿಂತು ಶಂಖಧ್ವನಿಯನ್ನ ಗೈತಾ ಇದ್ದಿ. ಇಲ್ಲ, ಗುಹೆಯ ಒಳಗಡೆ ಬಂದು ಶಂಖಧ್ವನಿಯನ್ನ ಗೈತಾ ಇದ್ದಿ. ನಾನೇ ಮಾಡಿದ್ದು. ಹಾಗಿದ್ರೆ ಆರೋ ಎನ್ನಯ ಗುಹೆಯ ಪ್ರವೇಶಿಸಿ. ಒಂದು ವೇಳೆ ಹಿಂದಿನ ಜಾಂಬವಂತನೇ ಆಗಿದ್ರೆ ಕೈ ಉದ್ದ ಮಾಡಿ ಮನಸ್ಸಿನಿರುವಂತಹ ಸಿಟ್ಟು ಕೈಗೆ ಬಂದು ಈವಾಗಲೇ ನಿನ್ನ ಹಿತಶ್ರೀ ಆಗ್ತಾ ಇತ್ತು. ಆದರೆ ಯಾರು ಎನ್ನಯ ಗುಹೆಯ ಪ್ರವೇಶ ಮಾಡುವಂತಹದ್ದು? ಗುಹೆ ಅಂದ್ರೆ ಮನುಷ್ಯನಿಗೆ ಈ ದೇಹವು ಒಂದು ಗುಹೆ. ಜೀವರಿಗೆ ಇರತಕ್ಕಂತಹ, ಆತ್ಮನಿಗೆ ಇರತಕ್ಕಂತಹ ದೇಹ ಮನೆಯೋಪಾದಿಯಲ್ಲಿ ಒಂದೊಳ್ಳೆ ಸಂಸ್ಕಾರವಂತ ಎನ್ನುವುದಾಗಿ ಹೊರಗಿನಿಂದ ನೋಡಿದರೆ ಗೊತ್ತಾಗ್ತದೆ. ಬುದ್ಧಿಯನ್ನ ಹೇಳಿದರೆ ತಿದ್ದಿಕೊಂಡಾನು, ಸರಿದಾರಿಗೆ ಬಂದಾನು ಎನ್ನುವಂತಹ ಭಾವದಿಂದಲೇ ರಟ್ಟೆಗೆ ಬರಲಿಲ್ಲ ಸಿಟ್ಟು. ಮತ್ತೆ ಆದ್ದರಿಂದಲೇ ಕೇಳ್ತಾ ಇದ್ದೇನೆ, ನನ್ನ ಗುಹೆಯನ್ನ ಅಕ್ರಮವಾಗಿ ಪ್ರವೇಶ ಮಾಡಿದ್ದಿ. ನಾಗರಿಕ ವ್ಯವಸ್ಥೆಯಲ್ಲಿ ಹೇಗೋ ಗೊತ್ತಿಲ್ಲ, ಆದರೆ ನಾಗರಿಕ ವ್ಯವಸ್ಥೆಯಲ್ಲಿಯೂ ಸಹ ಮನೆಯ ಒಳಗಡೆ ಪ್ರವೇಶ ಮಾಡುವಂತ ಮೊದಲು ಕೇಳಿ ಬರಬೇಕು ಎನ್ನುವಂತಹದ್ದು ಸಂಪ್ರದಾಯ. ಆದರೆ ಕಾಡಿನ ಅಂತರದಲ್ಲಿ ಬಂದು ಕಾಂತಾರಕ್ಕೆ ಬಂದು ಸ್ವಾತಂತ್ರ್ಯ, ಸ್ವೇಚ್ಛೆ ಅಲ್ಲ ಇದು. ಯಾಕೆ ಸುಮ್ಮನಿದೆ ಗೊತ್ತುಂಟ? ಸ್ವಾತಂತ್ರ್ಯಕ್ಕೂ ಸ್ವೇಚ್ಛೆಗೂ ಅಜಗಜಾಂತರ ವ್ಯತ್ಯಾಸ ಉಂಟು. ಗುಹೆಯನ್ನ ಪ್ರವೇಶ ಮಾಡಿ ಇಲ್ಲಿರುವಂತಹ ಪ್ರತಿಯೊಂದನ್ನು ತನ್ನ ಸ್ವಾತಂತ್ರ್ಯಕ್ಕೆ ನಿಲುಗಿಸಿಕೊಂಡು ನನ್ನದೇ ಗುಹೆ, ನನ್ನದೇ ಗ್ರಹ ಎನ್ನುವ ರೀತಿಯಲ್ಲಿ ವ್ಯವಹಾರವನ್ನು ಮಾಡ್ತಾ ಇದ್ದೆ. ಹಾಗಿದ್ರೆ ಸ್ವೇಚ್ಛೆ ಇಲ್ಲ. ಯಾಕಂದ್ರೆ ಮಗಳು ಮಾನಸಳಾಗಿದ್ದಾಳೆ ವಿನಃ ಇಲ್ಲಿರುವಂತ ಯಾವುದೋ ಒಂದು ವಸ್ತು ಅಸ್ತವ್ಯಸ್ತವಾಗಿದ್ದಿಲ್ಲ. ಹಾಗಿದ್ರೆ ಸ್ವೇಚ್ಛಾಚಾರ ಎನ್ನುವುದು ನಿನ್ನ ಉದ್ದೇಶವಲ್ಲ. ಹಾಗಿದ್ರೆ
ಏನು ಉದ್ದೇಶ? ಎಲ್ಲಿಂದ ಬಂದಿ? ಯಾಕಾಗಿ ಬಂದಿ? ನಿನ್ನ ಹೆಸರೇನು? ತಂದೆ ತಾಯಿಗಳ್ಯಾರು? ಮದುವೆ ಆಗಿದೆಯೋ? ಮಕ್ಕಳಿದ್ದಾರೋ ಎನ್ನುವುದನ್ನ ಹೇಳು. ನಡಿ. ಎಲ್ಲ ಬಲ್ಲೂಕ ವಸುದೇವನ ಭವನೋ ವಸುದೇವನ ಭವನೋನು ದ್ವಾರಕೆಯೊಳಗೆಯದಿಯಂದೈದೈಪೆನು ದ್ವಾರಕೆಯೊಳಗೆಯದಿಯಂದೈಪೆನು ಹೆಸರು ಕೇಳೇಣ ಜಗಜಗದಿ ಹೆಸರು ಕೇಳೇಣ ಜಗಜಗದಿ ಕೃಷ್ಣನೆನವರು ಎಲ್ಲ ಬಲ್ಲೂಕ ನೀನ್ ಆಡುವಂತಹ ಮಾತನ್ನ ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು. ಯಾಕೆ? ಗುಹೆಯನ್ನ ಪ್ರವೇಶಿಸಿದ್ದು ಹಾ ಅಪರಾಧ ಎನ್ನುವುದಾಗಿ ಹೇಳ್ತಾ ಇದ್ದಿ. ಗುಹೆ ಎನ್ನುವಂತಹದ್ದು ಕಾಡಿನಲ್ಲಿ ಇರುವಂತಹದ್ದು ಸಹಜ. ಹಾ ನಾವು ತಿಳಿದ ಹಾಗೆ ನಾಗರಿಕರಾಗಿದ್ದಿದ್ರೆ, ಹಾ ಊರಿನಲ್ಲಿರುವವರು ಆಗಿದ್ದಿದ್ರೆ ನಾವು ನಮ್ಮದೇ ಆದಂತಹ ಮನೆಯನ್ನು ಕಟ್ಟಿಕೊಳ್ತೇವೆ. ಹಾ ಆದರೆ ಈ ಕಾಡಿನಲ್ಲಿ ಅಂತಹ ವ್ಯವಸ್ಥೆಗಳಿದೆ ಎನ್ನುವುದು ನನಗೆ ಗೊತ್ತಿರಲಿಲ್ಲ. ಹಾ ಗುಹೆ ಎನ್ನುವಂತಹದ್ದು ಕಾರ್ಗತ್ತಲಿನಿಂದ ಕೂಡಿದಂತಹ ಪ್ರದೇಶ. ಯಾರು ಭಯಭೀತರಾದರೂ ಸಹ ಹಾ ಗುಹೆಯಲ್ಲಿ ಹೋಗಿ ಅಡಿಗೆಗೊಳ್ಳುವಂತಹದ್ದು. ಇದಕ್ಕೆ ಯಾರಿದ್ದಾರೆ, ಯಾರು ನಾತಾರ್ನಿದ್ದಾನೆ ಎನ್ನುವುದಾಗಿ ಕೇಳುವಂತಹ ಪ್ರಮೇಯ ಇಷ್ಟದ ತನಕ ಬಂದಿದ್ದಿಲ್ಲ. ಹಾಗಿದ್ರೆ ಇಲ್ಲಿಯ ವ್ಯವಸ್ಥೆ ಬಗ್ಗೆ ನೀ ಗಮನ ಕೊಟ್ಟಿದ್ದೀಯ ಅಂತ ಆಯ್ತು. ವ್ಯವಸ್ಥೆಯನ್ನು ನೋಡಿದಾಗ ಹಾ ಸಾಮಾನ್ಯ ಗುಹೆ ಎನ್ನುವುದಾಗಿ ತಿಳಿಯಿತು. ಜೊತೆಯಲ್ಲಿ ಹಾ ಒಂದು ಆಕರ್ಷಣೀಯವಾದಂತಹ ಬೆಳಕು ನನ್ನನ್ನು ಆ ಕಡೆಗೆ ಸೆಳೆಯಿತು. ಅದಕ್ಕಾಗಿ ನಾನು ಪ್ರವೇಶಿಸಿದ್ದೇನೆ ವಿನಃ ಹಾ ಮತ್ತೇನೂ ಅಲ್ಲ. ಸಾಮಾನ್ಯವಾದಂತಹ ಗುಹೆಯಲ್ಲಿ ತೊಟ್ಟಿಲು ಕಟ್ಟುವಂತಹದ್ದು, ಹಾ ಇನ್ನಿತರ ವ್ಯವಸ್ಥೆಯು ಇರುವುದಿಲ್ಲ. ಹಾ ಹಾಗಿದ್ರೆ ಇನ್ನೊಂದು ಸಂಸಾರ ಉಂಟು ಎನ್ನುವುದಾಗಿ ನೀನು ಭಾವಿಸಿಕೊಳ್ಳಬೇಕಿತ್ತು. ಅಂದ್ರೆ ಪ್ರವೇಶ ಮಾಡಿದಾಗ ನನಗೆ ಗೊತ್ತಾಯಿತು. ಹಾ ಆ ನನ್ನ ಪ್ರವೇಶಕ್ಕೆ ಹಾ ಇಂತಹದ್ದೇ ಒಂದು ಉದ್ದೇಶ ಎನ್ನುವುದಾಗಿ ಇದ್ದದ್ದರಿಂದ, ನನ್ನ ಉದ್ದೇಶಕ್ಕೆ ಪೂರಕವಾದಂತಹ ವಸ್ತುಗಳೆಲ್ಲ ಇಲ್ಲೇ ಇರುವುದರಿಂದ ನಾನು ಅದರ ಬಗ್ಗೆ ಸ್ವಲ್ಪ ಯೋಚಿಸಿದೆ. ಹಾ ನಿನ್ನ ಮಗಳನ್ನ ಬೆದರಿಸಲೇಬೇಕೆನ್ನುವುದಾಗಿ ಶಂಖಧ್ವನಿಯನ್ನು ಮಾಡಿದ್ದಲ್ಲ ನಾನು. ಶಂಖಧ್ವನಿಯನ್ನ ಹಲವಾರು ವಿಧಾನದಲ್ಲಿಯೂ ಸಹ ಮಾಡ್ಲಿಕ್ಕುಂಟು. ಶಂಖವನ್ನ ಬಾಯಲ್ಲಿ ಹಿಡಿದಾಕ್ಷಣ ಅದು ಧ್ವನಿ ಆಗುವುದಿಲ್ಲ. ಯಾರಿಗೆ ಯಾವ ಸಂದರ್ಭದಲ್ಲಿ ಮಾಡಬೇಕೆನ್ನುವುದಾಗಿ ಅರ್ಥ ಮಾಡಿಕೊಂಡು ಶಂಖಧ್ವನಿಯನ್ನು ಮಾಡಿದೆ. ಅರರೆನಾಪಿತ ಕೆಟ್ಟೆ ಎನ್ನುವುದಾಗಿ ನಿನ್ನ ಮಗಳು ಹೇಳಿದ್ಲು. ಅಂತಹ ಮಗಳು ಕೆಡುವಂತಹ ಕೆಲಸವನ್ನು ನಾನು ಮಾಡಿದವನು ಅಲ್ಲವೇ ಅಲ್ಲ. ಅಥವಾ ನಿನ್ನ ಮಗಳನ್ನ ಹೆದರಿಸಬೇಕು, ತೊಟ್ಟಿಲಲ್ಲಿರುವಂತಹ ಮಗು ಕಿರಿಚಾಡಬೇಕೆನ್ನುವುದಾಗಿ ಶಂಖಧ್ವನಿಯನ್ನು ಮಾಡಿದಲ್ಲ. ಹಾಗಿದ್ರೆ ಏನು ಉದ್ದೇಶ? ಏನು ಉದ್ದೇಶ ಉಂಟು. ಆ ಉದ್ದೇಶವನ್ನು ಈಡೇರಿಸಿಕೊಳ್ಳಬೇಕಿದ್ರೆ ನಾನು ತಾನಾಗಿಯೇ ಉದ್ದೇಶವನ್ನು ಈಡೇರಿಸಿಕೊಳ್ಳುವುದಲ್ಲ. ಈ ರೀತಿಯಾದಂತಹ ವ್ಯವಸ್ಥೆ ಈ ಗುಹೆಯಲ್ಲಿ ಇದೆ ಅಂತ ಆದ ಮೇಲೆ ಇದಕ್ಕೆ ಒಬ್ಬ ನಾಥ ಅಥವಾ ಇವರಿಗೊಬ್ಬ ರಕ್ಷಕ ಇದ್ದಾನೆ ಎನ್ನುವುದಾಗಿ ನಾನೇ ಅರ್ಥೈಸಿಕೊಂಡು ನನ್ನನ್ನ ಬರಬೇಕು ಎನ್ನುವ ಉದ್ದೇಶದಿಂದಲೇ, ಆಗಮನ ಉದ್ದೇಶದಿಂದಲೇ ಶಂಖಧ್ವನಿಯನ್ನು ಮಾಡಿದ್ದೇವೆ ವಿನಃ ನೀನು ತಿಳಿಸಿದ ಹಾಗೆ ಹೆದರಿಸಬೇಕು ಅಥವಾ ನಾಗರಿಕ ಪ್ರಜ್ಞೆ ಇಲ್ಲದೆ ವರ್ತಿಸಿದವನು ನಾನು ಅಲ್ಲವೇ. ಹಾಗಿದ್ರೆ ಇನ್ನೇ ಮೂಲ ಉದ್ದೇಶ ಏನು? ಉದ್ದೇಶ ಏನೇ ಇದ್ರೂ ಸಹ ನನ್ನ ಪರಿಚಯವನ್ನ ಕೇಳ್ತಾ ಇದ್ದೀಯ ನೀನು. ನಾನು ಈ ಕಾಡಿನವನಂತೂ ಅಲ್ಲವೇ ಅಲ್ಲ, ಹಾಗೆಂದು ಕಾಡಿಗೆ ಬಾರದೇ ಇರುವವನು ಅಲ್ಲವೇ ಅಲ್ಲ. ನನ್ನ ವಾಸ ಎನ್ನುವಂತಹದ್ದು ಈ ಕಾಡಿನಲ್ಲಿ ಇಲ್ಲ. ದ್ವಾರಕಾ ಎನ್ನುವಂತಹ ನಗರದಲ್ಲಿ ನನ್ನ ವಾಸಸ್ಥಾನ ಇರಲಿ. ವಸುದೇವ ದೇವಕಿಯರ ಕಂದ. ನನ್ನ ದೇಹದ ಬಣ್ಣವನ್ನು ನೋಡಿಯೋ ಅಥವಾ ಮುಖದಲ್ಲಿರುವಂತಹ ಆಕರ್ಷಣೀಯವಾದಂತಹ ವ್ಯಕ್ತಿತ್ವವನ್ನು ನೋಡಿಯೋ ನಮ್ಮ ಹಿರಿಯರು ಕೃಷ್ಣ ಎನ್ನುವುದಾಗಿ ಹೆಸರನ್ನು ಇಟ್ಟಿದ್ದಾರೆ. ಅದಲ್ಲದೆ ಅಲ್ಲಿರುವಂತಹ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನನ್ನು ಪ್ರಶ್ನಿಸುವಂತಹ ನೀನ್ಯಾರು? ಹಾಗಿದ್ರೆ ನಿನ್ನ ಉದ್ದೇಶ ಮಣಿಯನ್ನ ಕೊಡಬೇಕು ಎನ್ನುವುದು. ಮಣಿಯನ್ನ ಕೊಡಬೇಕು, ಜೊತೆಯಲ್ಲಿ ಆ ಮಣಿ ಎನ್ನುವಂತಹದ್ದು ನನ್ನ ವ್ಯಾಪ್ತಿಗೆ ಒಳಪಟ್ಟಂತಹದ್ದು. ಅದು ನನ್ನದೂ ಅಲ್ಲ. ಅದು ಯಾವ ಮಣಿ? ಅದು ಸೆಮಂತಕ ಮಣಿ ಎನ್ನುವಂತ. ಈ ಸೆಮಂತಕ ಮಣಿಯನ್ನ ನಿನ್ನಲ್ಲಿದೆ. ಅದು ನನಗೂ ಬೇಕಾದಂತಹ ಮಣಿಯೂ ಅಲ್ಲ. ಅದಕ್ಕೆ ಒಬ್ಬ ಜವಾಬ್ದಾರನಾದಂತಹ ವ್ಯಕ್ತಿಯೂ ಸಹ ಇದ್ದಾನೆ. ಅವನಿಗೆ ಮರಳಿ ಕೊಡಬೇಕಾದಂತಹದ್ದು ನನ್ನ ಕರ್ತವ್ಯವೂ ಆಗಿದೆ. ಅದಕ್ಕಾಗಿ ಆ ಮಣಿಯನ್ನ ಕೊಡು, ನಾನು ತೆರಳುತ್ತೇನೆ ಇಲ್ಲಿಂದ. ಓ ವಾಸುದೇವ, ಮಣಿಯನ್ನ ಕೊಡುವುದು ಎನ್ನುವುದೇ
ಕೊಡು ಎನ್ನುವುದಾಗಿ ಸುಲಭದಲ್ಲಿ ಹೇಳ್ತಾ ಇದ್ದಿ. ಹಾ. ಇದರಲ್ಲಿ ಸುಲಭದಲ್ಲಿ ಸಿಕ್ಕಿದ್ದು ಅಂತ ಮಾಡಿದೀಯಾ? ಹೇಗೆ ಎನ್ನ ಬಾಹು ವಿಕ್ರಮ. ಜನ್ನ ಬಾಹು ವಿಕ್ರಮ ತೋಳು. ಜನ್ನ ಬಾಹು ವಿಕ್ರಮ ತೋಳು. ವಿಕ್ರಮ ತೋಳು. ವಾಸುದೇವ, ಹಾ ಸುಲಭದಲ್ಲಿ ಮಣಿಯನ್ನ ತೆಗೆದುಕೊಂಡು ಹೋಗಲು ಬಂದವ ಎನ್ನುವುದು ಸ್ಪಷ್ಟವಾಯಿತು. ಹಾ ಮಣಿಯನ್ನ ಕೊಡಬೇಕು, ಅದಕ್ಕೊಂದು ಕಥೆಯನ್ನು ಕಟ್ಟಿ, ಅಜ್ಞಾತವಾಗಿರತಕ್ಕಂತ ಮಣಿ. ಹಾ ಹಾಗಿದ್ರೆ ಮೌಲ್ಯಯುತವಾದಂತಹ ಒಂದು ವಸ್ತುವನ್ನ ಸ್ವಾಧೀನಪಡಿಸಿಕೊಳ್ಳುವಲ್ಲಿ ನನ್ನ ಪ್ರಯತ್ನ ಏನು, ನಾನು ಪಟ್ಟಂತಹ ಶ್ರಮ ಏನು ಎನ್ನುವುದನ್ನು ಅರಿಯದೇ ವ್ಯವಹಾರವನ್ನ ಮಾಡ್ತಾ ಇದ್ದಿ. ಯಾಕೆ ಗೊತ್ತುಂಟಾ? ಇದು ಸೆಮಂತಕವೋ, ಸೆಮಂತಕ ಮಣಿಯೋ? ಯಾವುದೇ ಹೆಸರಿಡಬಹುದು ನೀನು, ಇನ್ನೊಂದು ಹೆಸರಿಡಬಹುದು, ಅದು ನನಗೆ ಅಗತ್ಯ ಅಲ್ಲ. ಯಾಕಂದ್ರೆ ನಗರದಲ್ಲಿರತಕ್ಕಂತಹ ನೀನು ಕಾಂತಾರಕ್ಕೆ ಬಂದು ಮಣಿಗೊಂದು ಹೆಸರಿಡ್ತಿ ಅಂತಾದ್ರೆ ಅದನ್ನ ನಂಬುವಂತ ಹುಂಬ ನಾನಲ್ಲ. ಇದು ಹೇಗೆ ತಂದದ್ದು ಗೊತ್ತುಂಟ? ಹೇಗೆ ಪಡೆದಿದ್ದೆ ನೀನು? ಆಹಾರವನ್ನು ಅರಸುವಂತಹ ಸಮಯದಲ್ಲಿ ಸಿಂಹದ ಬಾಯಲ್ಲಿರತಕ್ಕಂತಹ ಮಣಿಯನ್ನ ಎನ್ನ ಬಾಹು ವಿಕ್ರಮದಿ ಹರಿಯಕ್ಷನನ್ನ ಮಣಿಸಿ ತೆಗೆದುಕೊಂಡು ಬಂದಂತಹ ಮಣಿ. ಆದ್ರಿಂದ ಎನ್ನ ಬಾಹು ವಿಕ್ರಮದಿ ಹರಿ. ಹೇಗೆ ಗೊತ್ತುಂಟ? ವಿರಾಟ್ ಪುರುಷನ ತಲೆಯಲ್ಲಿ ಕ್ಷತ್ರಿಯ, ಬಾಹುಗಳಲ್ಲಿ ತಲೆಯಲ್ಲಿ ಬ್ರಾಹ್ಮಣ, ಬಾಹುಗಳಲ್ಲಿ ಕ್ಷತ್ರಿಯ, ಊರುಭಾಗದಿಂದ ವೈಶ್ಯ, ಪಾದಭಾಗದಿಂದ ಶೂದ್ರ. ಹಾಗಿದ್ರೆ ಈ ಜಾಂಬವಂತನಿಗೆ ಎನ್ನ ಬಾಹು ವಿಕ್ರಮದಲ್ಲಿ ಹರಿ, ಹರಿಯನ್ನ ಸ್ಮರಣೆ ಮಾಡುತ್ತಾ ಯುದ್ಧಕ್ಕೆ ನಿಂತೆ ಅಂತಾದ್ರೆ ಬಾಹುಗಳಲ್ಲಿ ಹರಿಯ ಪ್ರತ್ಯಕ್ಷವೇ ಆಗುವಂತಹದ್ದು. ಕೇವಲ ಮಣಿಯನ್ನ ಕೊಡಬೇಕು ಎನ್ನುವುದಾಗಿ ಇದು ಸುಲಭದಲ್ಲಿ ಸಿಕ್ಕಿದ್ದು ಅಲ್ಲ. ನಿಮ್ಮ ಹಾಗೆ ಮಾನವರಾಗೆ ಎಲ್ಲೋ ಒಂದು ಮೌಲ್ಯಯುತವಾದಂತಹ ಒಂದು ವಸ್ತು ಇದ್ರೆ ಅದನ್ನ ತಸ್ಕರರ ಹಾಗೆ ಕಳ್ಳತನ ಮಾಡಿ ತಂದದ್ದು ಅಲ್ಲ, ವಿಕ್ರಯ ಮಾಡಿ ತಂದದ್ದು ಅಲ್ಲ, ಹಣ ಕೊಟ್ಟು ತಂದದ್ದು ಅಲ್ಲ. ಹಾಗಿದ್ರೆ ವಿನಿಮಯ ಮಾಡಿದ್ದು ಅಲ್ಲ. ನಮ್ಮಲ್ಲಿರುವಂತಹ ಜೇನು ಹೊಟ್ಟನ್ನು ಅಥವಾ ಇನ್ನಿತರ ವಸ್ತುವನ್ನ ಕೊಟ್ಟು ವಿನಿಮಯ ವ್ಯಾಪಾರದಿಂದ ಪಡೆದದ್ದು ಅಲ್ಲ. ಎನ್ನ ಬಾಹು ವಿಕ್ರಮದಲ್ಲಿ ಇದಕ್ಕೆ ಮೌಲ್ಯ ಯಾವುದಂತ ಕೇಳಿದ್ರೆ ನನ್ನ ಪ್ರಾಣ, ಆ ಹರಿಯಕ್ಷನಲ್ಲಿ ಪ್ರಾಣವನ್ನೇ ಪಣಗೆಟ್ಟು ತಂದಂತಹ ಮಣಿ ಇದು. ಆದ್ದರಿಂದ ಸುಲಭದಲ್ಲಿ ಕೊಡುವುದಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ನೀನು ಈ ಮಣಿಯ ಬಗ್ಗೆ ಆಸ್ಥೆಯನ್ನು ಅಥವಾ ಕುತೂಹಲವನ್ನು ಹೊಂದಿದ್ರೆ ಸ್ವಲ್ಪ ತೊಟ್ಟಿಲನ್ನ ಕೆಳಗಿಳಿಸ್ತೇನೆ. ತೊಟ್ಟಿಲನ್ನ ಮುಟ್ಟು ಅಥವಾ ಮಣಿಯನ್ನ ಮುಟ್ಟು, ಅದರಿಂದ ನಿನಗೆ ಮಕ್ಕಳಾಗದೇ ಇದ್ರೆ ಮಕ್ಕಳಾಗಬಹುದು, ನಿನ್ನ ಏನು ಉದ್ದೇಶ ಈಡೇರಬಹುದು ಮಣಿಯಿಂದ. ಆದ್ರಿಂದ ಸುಳ್ಳು ಕಥೆಯನ್ನು ಹೇಳಿಕೊಂಡು ಸುಲಭದಲ್ಲಿ ಮಣಿ ಎಗರಿಸಿಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ, ಕೊಡುವುದಿಲ್ಲ ಮಣಿಯನ್ನ. ನೀನು ಬಾಹು ವಿಕ್ರಮದಿಂದ ಪಡೆದಿದ್ದೇನೆಯಾ? ಎಲ್ಲ ಬಡಮೃಗ ಎನ್ನುವುದಾಗಿ ನಿನ್ನನ್ನು ಕರೆಯುತ್ತಾ ಇದ್ದೆ. ಕಾಡಿನಲ್ಲಿರುವಂತಹ ಬಡ ಮೃಗನಾದಂತಹ ನೀನು ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದೀಯ. ಆದರೆ ವಿಹಿತದಿಂದ ಮಣಿಯನ್ನ ಕೊಡು ಎನ್ನುವುದಾಗಿ ನಾನು ಕೇಳ್ತಾ ಇದ್ದೇನೆ. ಕೊಡದೇ ಇದ್ರೆ ನೀನು ಯಾವ ರೀತಿಯಾಗಿ ನಿನ್ನ ಬಾಹು ವಿಕ್ರಮದಿಂದ ಈ ಮಣಿಯನ್ನು ಸಂಪಾದಿಸಿದ್ದೀಯ ಎನ್ನುವುದಾಗಿ ಕಥೆಯನ್ನೇ ಹೇಳ್ತಾ ಇದ್ದೀಯಲ್ಲ. ಕಥೆ ಅಲ್ಲ, ಅದು ವಾಸ್ತವವೂ ಹೌದು. ಯಾಕೆಂತ ಹೇಳಿದ್ರೆ ಆ ಹಿಂದೆ ನಡೆದ ಘಟನೆಯನ್ನ ನಾನೂ ನೋಡಿ ಬಂದಿದ್ದೇನೆ. ಸಿಂಹವನ್ನ ನೀನು ಎದುರಿಸಿ ಆ ಮಣಿಯನ್ನ ಪಡೆದಿರುವಂತಹದ್ದು ಸತ್ಯ ಎನ್ನುವುದಾಗಿ ಸಹ ಒಪ್ಪಿಕೊಳ್ತಾ ಇದ್ದೇನೆ. ಆದರೆ ಆ ಮಣಿಯನ್ನು ಎನ್ನುವಂತಹದ್ದು ವಿಶಿಷ್ಟವಾದಂತಹ ಮಣಿ. ಅದು ಯಾರೆಲ್ಲ ಇರಬೇಕು ಅವರಲ್ಲಿಯೇ ಇದ್ರೆ ಸಹ ಅದಕ್ಕೆ ಶೋಭೆ ಎನ್ನುವುದಾಗಿ ನಾನು ಯೋಚಿಸಿ ಆ ಮಣಿಯನ್ನ ಕೇಳಲಿಕ್ಕೆ ಬಂದಿದ್ದೇನೆ. ನೀನು ವಿಹಿತದಿಂದ ಆ ಮಣಿಯನ್ನ ಕೊಟ್ರೆ ಒಳ್ಳೆಯದು. ಕೊಡದೇ ಇದ್ದರೆ ನೀನು ಯಾವ ರೀತಿಯಾಗಿ ಆ ಸಿಂಹವನ್ನ ಕೇಸರಿಯನ್ನ ಎದುರಿಸಿ ತಂದಿದ್ದೀಯೋ ಅದೇ ವಿಕ್ರಮವನ್ನ ನನ್ನ ಮೇಲೂ ತೋರಿಸಬೇಕಾಗ್ತದೆ. ನೀನೊಬ್ಬ ಬಡಮೃಗ. ನೀನು ಎಲ್ಲ ನಾನು ಬಡಮೃಗ ಎಂದು ಭಾವಿಸಿದೆಯಾ? ಅಲ್ಲ, ನಾ ಬಡಮೃಗ. ಯಾಕೆ ಗೊತ್ತುಂಟ? ಈ ಕರಡಿಯನ್ನ ಯಾವುದೋ ವಿಧದಲ್ಲಿ ಸಂಭಾಳಿಸಿ
ಮಣಿಯನ್ನ ತೆಗೆದುಕೊಂಡು ಹೋಗಬೇಕು ಎನ್ನುವುದಾಗಿ ನೀನು ಭಾವಿಸಿದ್ರೆ ಹಾ. ಅದು ನಿನ್ನ ತಪ್ಪು ಕಲ್ಪನೆ. ಹ್ಮ್. ಈ ಯುಗದವನೇ ಅಲ್ಲ ನಾನು. ಮತ್ತೆ ಯಾವ ಯುಗ? ಮಾತನಾಡುವಂತ ಕರಡಿಯನ್ನ ನೋಡಿದ್ರೆ ನೀವು ಅರಿಯಬೇಕಿತ್ತು ಏನೋ ವಿಶೇಷ ಉಂಟು ಅಂತ. ಹಾ. ಸತ್ಯಯುಗದಲ್ಲಿ ಹ್ಮ್. ಹುಟ್ಟಿದವ ನಾನು. ಹ್ಮ್. ಧರ್ಮದೇನು 4 ಪಾದಗಳಲ್ಲಿ ಸಂಚಾರ ಮಾಡುವಾಗ ಹುಟ್ಟಿದವ ನಾನು. ಓಹೋ. ಸೃಷ್ಟಿಕರ್ತನಾದಂತಹ ಬ್ರಹ್ಮ ಹ್ಮ್. ತಾನು ಸೃಷ್ಟಿಸಿದ ಸೃಷ್ಟಿಯನ್ನ ನೋಡಿ ಒಂದೊಮ್ಮೆ ಆಕಳಿಕೆಯಿಂದ ಅಥವಾ ಉದ್ಗಾರದಿಂದ ಆ ಜೃಂಭದಿಂದ ಹುಟ್ಟಿದಂತಹ ನಾನು ಹಾ. ಜಾಂಬವಾನ್ ಎನ್ನುವುದಾಗಿ, ಓಹೋ. ಜಾಂಬವಂತ ಎನ್ನುವುದಾಗಿ ನನ್ನ ಹೆಸರು. ಅಷ್ಟೇ ಅಲ್ಲ, ಆ ಶಿವಪಾರ್ವತಿಯರ ವಿವಾಹದ ಸಂದರ್ಭದಲ್ಲಿ ಹ್ಮ್. ಅಲ್ಲಿಯೂ ನಾನು ಇದ್ದೆ. ಹ್ಮ್. ಅಷ್ಟೇ ಅಲ್ಲ, ಸಮುದ್ರ ಮಥನ ಕಾಲದಲ್ಲಿ ಔಷಧಿಗಳನ್ನು ಹಾಕಿ ಕಡೆದಾಗ ಹಾ. ಜಾಂಬವಂತ ನಾನು ಬಂದಿದ್ದೇನೆ. ಅಮೃತ ಪಾನವನ್ನ ಮಾಡಿದ್ದೇನೆ. ಹ್ಮ್. ಅಷ್ಟೇ ಅಲ್ಲ, ಆ ಬಲಿಯ ಯಾಗದಲ್ಲಿ ಹಾ. ಸಮಿದ ಇತ್ಯಾದಿಗಳನ್ನು ತರುವಲ್ಲಿ ನನ್ನ ಪಾತ್ರವು ಹೆಚ್ಚು. ಹ್ಮ್. ಮತ್ತೆ ನಮ್ಮ ಮೂಲ ದೇವರಾದಂತಹ ಮಹಾವಿಷ್ಣುವಿನ ಅವತಾರವಾದಂತಹ ವಾಮನ ಹ್ಮ್. ಬಲಿಚಕ್ರವರ್ತಿಯನ್ನ ತ್ರಿವಿಕ್ರಮವಾಗಿ ಮೆಟ್ಟಿದ. ಹಾ. ತ್ರಿವಿಕ್ರಮನಾಗಿ ಮೆಟ್ಟಿದಂತಹ ವಾಮನನ ಬಲ ಪಾದದಲ್ಲಿ ಗಂಗೆ ಅವತರಿಸಿದಳು. ಹಾ. ಆ ಗಂಗೋದ್ಭವ ಆಗಿತ್ತು ಎನ್ನುವುದಾಗಿ 14 ಲೋಕಕ್ಕೆ ಸಾರಿದಂತಹ ನಾನು ಹಾ. ಗಂಗಾವತರಣವಾಯಿತು ಎನ್ನುವುದಾಗಿ ಸಾರಿದ್ದೇನೆ. ಆದ್ದರಿಂದ ಬಾಡ ಮೃಗ ಎನ್ನುವುದಾಗಿ ನೀನು ಭಾವಿಸಿ ಮಣಿಯನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ, ಸುಲಭ ಸಾಧ್ಯವಲ್ಲ ತಿಳಿದುಕೋ. ಓ ಜಾಂಬವ, ನೀನು ಹೇಳ್ತಾ ಇದ್ದಿ ನಿನ್ನ ಪರಾಕ್ರಮ ಮಾತ್ರ. ನಾನೇನು ಮಾಡಿದ್ದೇನೆ ಗೊತ್ತುಂಟ? ಏನು ಮಾಡಿದ್ದಿ? ವರಮಹಾಮೇರು ಪರ್ವತ ಗಂಗಾ ನಿನಯನ ವರಮಹಾಮೇರು ಪರ್ವತ ಗಂಗೆ ನಿನಗಿನ ಗಿರಿಯ ಕೀಳಲು ಸಾಧ್ಯವೇ ಎಂಥ ಗಿರಿಯ ಕೀಳಲು ಸಾಧ್ಯವೇ ವರಮಹಾಮೇರು ಪರ್ವತ ಗಂಗೆ ನಿನಗಿನ ಗಿರಿಯ ಕೀಳಲು ಸಾಧ್ಯವೇ ಎಂಥ ಗಿರಿಯ ಕೀಳಲು ಸಾಧ್ಯವೇ ವರಮಹಾಮೇರು ಪರ್ವತ ಗಂಗೆ ನಿನಗಿನ ಗಿರಿಯ ಕೀಳಲು ಸಾಧ್ಯವೇ ಎಂಥ ಗಿರಿಯ ಕೀಳಲು ಸಾಧ್ಯವೇ ಎಲ್ಲ ಬಲ್ಲೂಕ ಅಥವಾ ಜಾಂಬವ, ನೀನು ಯುಗ ಯುಗಾಂತರದ ಕಥೆಯನ್ನೇ ಹೇಳಿ ನನ್ನನ್ನು ಹೆದರಿಸುವಂತಹ ಪ್ರಯತ್ನವನ್ನ ಮಾಡಬೇಕಾದಿಲ್ಲ. ನಿನ್ನ ಬೆದರಿಕೆಗೆ ಹೆದರುವವನು ನಾನಲ್ಲ. ನಾನು ಈ ಯುಗದಲ್ಲಿಯೇ ಮಾಡಿದಂತಹ ಕೆಲಸವನ್ನು ನಿನಗೆ ತಿಳಿಸ್ತೇನೆ. ಹಿಂದೆ ನಾನು ಗೋಪಾಲಕನಾಗಿ ಇರುವಂತಹ ಸಂದರ್ಭದಲ್ಲಿ ನಮಗೂ ಹಾಗೂ ದೇವೇಂದ್ರನಿಗೂ ಏನೋ ಒಂದು ಕಲಹ ಏರ್ಪಟ್ಟಿತಂತೆ. ಅದರ ಪರಿಣಾಮವಾಗಿ ದೇವೇಂದ್ರನ ಅಂಶಸಂಭೂತನಾದಂತಹ ವರುಣನಲ್ಲಿ ತಿಳಿಸಿದ ಭೂಮಿಗೆ ಮುಸಲಗಾತ್ರದ ಮಳೆಯನ್ನು ಸುರಿಸು ಎನ್ನುವುದಾಗಿ.
7 ದಿವಸಗಳ ಕಾಲ ಹ್ಮ್ ಆನೆಯ ಸೊಂಡಿಲ ಗಾತ್ರದ ಮಳೆಯನ್ನ ಸುರಿಸಿದ ಭೂಮಿಗೆ. ಹಾ ಆ ಸಂದರ್ಭದಲ್ಲಿ ಹ್ಮ್ ನಮ್ಮಲ್ಲಿರುವವರೆಲ್ಲರೂ ಸಹ ಕಂಗಾಲಾಗಿ ಹೋದರು. ಹಾ ಗೋಪಾಲಕರೆಲ್ಲರೂ ಸಹ ನನ್ನಲ್ಲಿ ದೂರನ್ನು ಕೊಟ್ಟರು. ಹ್ಮ್ ಇದನ್ನು ರಕ್ಷಣೆ ಮಾಡುವುದು ಹೇಗೆ, ಇದನ್ನು ನಾವು ಬದುಕುವುದು ಹೇಗೆ ಎನ್ನುವುದಾಗಿ. ಅದಕ್ಕಾಗಿ ನಾನು ನನ್ನ ಕಿರು ಬೆಟ್ಟಿನಿಂದ ಗೋವರ್ಧನ ಗಿರಿಯನ್ನು ಎತ್ತಿ ಹ್ಮ್ ಗೋಪಾಲಕರನ್ನು ಹಾಗೂ ಹಾ ನನ್ನವರನ್ನ ಕಾಯ್ದಿದ್ದೇನೆ. ಹ್ಮ್ ಅಂತಹ ಪರಾಕ್ರಮವನ್ನು ನಾನು ಈ ಯುಗದಲ್ಲಿಯೇ ನಾನು ತೋರಿಸಿದ್ದೇನೆ. ನಾನು ಹಾ ಅಂತಹ ಗೋವರ್ಧನ ಗಿರಿಯನ್ನ ಎತ್ತಿದಂತಹ ನಾನು ಹ್ಮ್ ಅವರನ್ನು ರಕ್ಷಣೆ ಮಾಡುವುದರೊಂದಿಗೆ ಮಾಡಿದ್ದೇನೆ. ಹಾ ಅಂತಹ ಗಿರಿಯಲ್ಲಿ ಯಾವುದಾದ್ರೂ ಒಂದನ್ನಾದ್ರೂ ನಿನಗೆ ಕೀಳ್ಲಿಕ್ಕೆ ಸಾಧ್ಯತೆ ಉಂಟೇನೋ? ನೀನು ಹೇಳಿದಂತಹ ಗಿರಿ ಕುಲಾಚಲ ಪರ್ವತದಲ್ಲಿ ಇಲ್ವಲ್ಲ ಸಾಲಿನಲ್ಲಿ. ಹಾ, ಹಾಗಿದ್ರೆ ನೀನು ಗೌರಿಶಂಕರ ಕೈಲಾಸಗಿರಿ ಗೊತ್ತುಂಟಾ? ಕೇಳಿದ್ದೇನೆ. ನಾನು ಮಾಡಿದ ಕತೆ ಗೊತ್ತುಂಟಾ? ಏನು ಮಾಡಿದ್ದೆ? ಕಾರ್ಯ ಗೊತ್ತುಂಟಾ? ಶರದಿಗೆ ಶರದಿಗೆ ಬಂಧನ ಕೈಯುತ್ತಿವೆ ರಜತಾದ್ರಿಯನ್ನು. ಧರೆಯಿಂದ ಗರ್ಭನು ಬಂದು ಎನ್ನನು. ಧರೆಯಿಂದ ಗರ್ಭನು ಬಂದು ಎನ್ನೋಳು ಪರಮಾಸ ಸಭೈಕನೋ ಎನ್ನೋಳು ಪರಮಾಸ ಸಭೈಕನೋ. ಶರದಿಗೆ ಸೇರುವನು ಬಂಧನ ಕೈಯುತ್ತಿರಲಿಯನ್ನು ಬಂಧನ ಕೈಯುತ್ತಿರಲಿಯನ್ನು. ಯಾವುದೋ ಒಂದು ಸಣ್ಣ ಪರ್ವತವಾದಂತಹ ಗೋವರ್ಧನಗಿರಿಯ ಬಗ್ಗೆ ಹೇಳ್ತಾ ಇದ್ದಿ. ಹಾ, ನಾನು ಮಾಡಿದಂತಹ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ಮಾಡಿದಂತಹ ಕಾರ್ಯ ಹಾ, ನಿನಗೊತ್ತುಂಟಾ? ವಾರಿಜ ಸಖನಳು ಶಪಥವಗೈಯುತ ಹಾ, ಏಕೋ ವಿಂಶತಿ ವಾರದಲ್ಲಿ ಹಾ, ಆ ಸೂರ್ಯನಲ್ಲಿ ಶಪಥವನ್ನಗೈಯುತ್ತ ಹ್ಮ್, 21 ಬಾರಿ ಮೇರುವಿಗೆ ಪ್ರದಕ್ಷಿಣೆಯನ್ನ ಬಂದಿದ್ದೇನೆ. ಹಾ, ಅಲ್ಲಿ ಸೂರ್ಯನನ್ನು ಮಣಿಸಿದ್ದೇನೆ. ಹಾ, ಅಷ್ಟೇ ಅಲ್ಲ, ಪ್ರಭುವಾದಂತಹ ಶ್ರೀರಾಮಚಂದ್ರನಲ್ಲಿ ಹಾ, ಸೀತಾನ್ವೇಷಣೆಯ ಕಾಲದಲ್ಲಿ ಹಾ, ಹಾ, ಸುಗ್ರೀವಾಜ್ಞೆಯನ್ನ ಶಿರಸಾವಹಿಸಿಕೊಂಡಂತ ನಾವು ಹಾ, ದಕ್ಷಿಣದ ಪಥದೆಡೆಗೆ ಸಾಗಿದೆವು. ಅಲ್ಲಿ ಅಗಾಧವಾದಂತಹ ಶರಧಿ, ಹ್ಮ್, ಶರದಿಯನ್ನ ಉತ್ತರಿಸಬೇಕು ಎನ್ನುವ ದೃಷ್ಟಿಯಿಂದ ಹಾ, ಬಂದಂತ ನಮಗೆ ಹಾ, ಸಮುದ್ರವನ್ನ ಉತ್ತರಿಸುವಲ್ಲಿ ಹ್ಮ್. ಸೇತು ಬಂಧವನ್ನು ನಿರ್ಮಾಣ ಮಾಡಬೇಕಾದಂತಹ ಪರಿಸ್ಥಿತಿ ಬಂದೊದಗಿತು. ಆ ಕಥೆಯನ್ನು ಎಲ್ಲೋ ಕೇಳಿದ್ದೇನೆ ನಾನು. ಹಾಗೆ ಹಾ, ಆ ಸೇತು ಬಂಧದಲ್ಲಿ ನಮ್ಮ ಕಾರ್ಯವು ಬಹಳ ದೊಡ್ಡದು. ನೀನು ಅದರಲ್ಲಿ ಇದ್ದಿದ್ದೀಯ? ಹಾ, ಹಾ, ಕೇವಲ 5 ದಿನದಲ್ಲಿ ಹಾ, 100 ಯೋಜನ ವಿಸ್ತೀರ್ಣವಾದಂತಹ ಹಾ. ಸೇತುವೆಗೆ 10 ಯೋಜನ ಅಗಲವಾದಂತಹ ಸೇತುವೆಯನ್ನ ಬಲಿದಿದ್ದೇವೆ. ನೀನಲ್ಲಪ್ಪ, ಕೇವಲ ಅವರಿಗೆ ಮಾರ್ಗದರ್ಶನವಾಗಿ ಇದ್ದದಷ್ಟೇ ಅಂತ ಮಾರ್ಗದರ್ಶನ ಕೇಳಿದ್ದೇನೆ. ಹೌದು, ಹಾ, ಅರ್ಥಶಾಸ್ತ್ರಜ್ಞನು ಹೌದು. ಹಾ, ಹಾ, ಇಂತಿಂತ ಸಮಯದಲ್ಲಿ ಇಂತಿಂತ ಕಲ್ಲು ಬಂಡೆಯನ್ನು ಹಾಕಬೇಕು, ಹಾ, ಹಾ, ಹಾ. ಹೇಗೆ ಹೋಗಬೇಕು ಎನ್ನುವುದನ್ನ ಸೂಚನೆ ಕೊಟ್ಟಿದ್ದೆ ನಾನು. ಓಹೋ, ಈ ಜಾಗದಲ್ಲಿ ಇಟ್ರೆ ಹಾ, ಈ ಜಾಗದಲ್ಲಿಟ್ಟರೆ ಆಗ್ತದೆ ಎನ್ನುವುದಾಗಿ. ಓಹೋ ಹೋ. ಮಹಾಪ್ರಾಜ್ಞನಂತ ದಾಮವಂತ ಹಾ, ಹಾ, 5 ದಿನದಲ್ಲಿ ಸೇತುವೆಯನ್ನ ಕಟ್ಟಿದ್ದೇವೆ. ಹಾ, ಹಾ, ನೀವು ಮನುಷ್ಯರು ಮಾಡುವಂತ ಇವತ್ತು ಉದ್ಘಾಟನೆ ಮಾಡಿ ನಾಳೆ ಬಿದ್ದು ಹೋಗುವಂತಹ ಸೇತುವೆ ಅಲ್ಲ ಅದು. ಹಾ, ಕೇವಲ 5 ದಿನದಲ್ಲಿ, ಹಾ, ಒಂದು ದಿನದಲ್ಲಿ 14, ಹ್ಮ್, ಇನ್ನೊಂದು ದಿನ 20, ಮಾರಣ ದಿನ 21, 22, 23 ಅದಕ್ಕೆ ನೀವು- ಯೋಜನ ದೂರ ಹಾ, ಸೇತುವೆಯನ್ನು ಮಾಡ್ತಾ ಇದ್ದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಹನುಮಂತ ಹಾ, ಮೇರುವಿಗೆ ಕೈ ಹಾಕಿದ. ಹಾ, ಹಾ, ಬ್ರಹ್ಮದೇವನ ಒಂದು ಮಗು ಮೇರು ಇದು, ಹಾ, ಇದನ್ನ ತೆಗೆದುಕೊಂಡು ಹೋಗಬೇಡ ಎನ್ನುವುದಾಗಿ ಹೇಳಿದಾಗ ಹ್ಮ್, ಇನ್ನೊಂದು ಅದ್ರಿಯನ್ನ ತೆಗೆದುಕೊಂಡು ಬಂದು ಹಾಕಿದ. ಹಾ, ಹಾ, ಹಾ. ಹಾಗೆ ನಮ್ಮವರೆಲ್ಲ ಹಾಗೆ ಮಾಡುವಾಗ ನಾನು ಎಲ್ಲಿಗೆ ಕೈ ಹಾಕಿದ್ದು ಗೊತ್ತುಂಟ? ನೀನು ಪರ್ವತ ಎತ್ತಿದ್ದೀಯ? ಹಾ, ಹಾ, ಕೈಲಾಸಗಿರಿಯ ಕೈ ಹಾಕಿದ್ದೇನೆ. ಓಹೋ, ಹೌದೌದು, ಕೈಲಾಸಗಿರಿಯನ್ನ ಕೈ ಹಾಕಿ ಹಾ, ಎತ್ತುತ್ತಾ ಇರುವಾಗ ಹ್ಮ್, ಗುರು 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 ಶಬ್ದ.
ಏನದು? ಯಾವುದು? ಯಾವ್ದದು? ನಂದಿಯನ್ನು ಅಡರಿಕೊಂಡು ಬಂದಂತ ಈಶ ಹಾ 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 ನಮಗೆ ನೆಲ ಇಲ್ಲದ ಹಾಗೆ ಮಾಡ್ತೀರಿ ಎನ್ನುವುದಾಗಿ ಹಾ. ನನ್ನಲ್ಲಿ ಪರಮ ಸಖ್ಯವನ್ನ ಗೈದಿದ್ದಾನೆ. ನೀನು ಹಾ ಈ ಕಥೆಯನ್ನು ಹೇಳಿದಾಗ ನನಗೆ ನೀನೇ ಹೇಳಿದ್ದು ನೆನಪಾಗ್ತಾ ಉಂಟು. ಶಿವಗಿರಿಜಯರ ಮದುವೆಯ ಸಂದರ್ಭದಲ್ಲಿ ನೀನೇನೋ ಒಂದು ಕಾಯಕವನ್ನು ಮಾಡ್ತಾ ಇದ್ದ. ಆವಾಗ ತರಳ ನಾನು 19ರ ಹರೆಯ. ಹಾಗಾಗಿ ನಿನಗೂ ಅವರಿಗೂ ಒಂದು ಸಖ್ಯ ಇದ್ದಿದೆ. ಹಾಗಾಗಿ ಒಂದು ಪ್ರಯತ್ನ ಮಾಡೋಣ ಅಂತ ಮಾಡಿದ್ದೋ ಎನ್ನುವುದಾಗಿ ಆಲೋಚನೆ ಮಾಡ್ತಾ ಇದ್ದೇನೆ ನಾನು. ಹಾಗಲ್ಲ ಆ ಬರ್ಗನೆ ಬಂದು ಎನ್ನಳು ಪರಮ ಸಖ್ಯವಗೈದಿದ್ದಾನೆ. ಅಷ್ಟೇ ಅಲ್ಲ, ರಾಮ ಪಟ್ಟಾಭಿಷೇಕ ಸಂದರ್ಭದಲ್ಲಿ 500 ನದಿಯ ತೀರ್ಥವನ್ನ ತಂದು ಶ್ರೀರಾಮ ಪಟ್ಟಾಭಿಷೇಕಕ್ಕೆ ವಿನಿಯೋಗ ಮಾಡಿದ್ದೇನೆ. ಆವಾಗ ರಾಮದೇವರು ಹೇಳಿದಂತಹ ಮಾತು, ಪ್ರಳಯ ಕಾಲದವರೆಗೆ ನಿನ್ನ ಆಯುಸ್ಸು ಮಗನೇ ಎನ್ನುವುದಾಗಿ. ರಾಮನ ಕರುಣೆಗೆ ಪಾತ್ರರಾದಂತಹ ನನ್ನಲ್ಲಿ ನಿನ್ನ ಯಾವುದು ಮಾತು ನಡೆಯುವುದಿಲ್ಲ. ಪ್ರಾಣ ಉಳಿಬೇಕು ಅಂತಾದ್ರೆ ಹೋಗುವುದು ಒಳ್ಳೆಯದು. ಓ ಜಾಂಬವ, ನೀನು ಆಡುವಂತಹ ಮಾತನ್ನು ಕೇಳುವಾಗ ಆಶ್ಚರ್ಯವಾಗುತ್ತಾ ಉಂಟು. ನೀನು ಹೇಳುವಂತಹ ಕತೆಗೂ ಅಥವಾ ನಿನ್ನ ಯುಗಾಂತರದ ಒಂದು ಸನ್ನಿವೇಶಗಳನ್ನ ಸೃಷ್ಟಿಸುವುದು ನೋಡಿದಾಗ ಅದಕ್ಕೂ ಇದಕ್ಕೂ ಯಾವುದೇ ಒಂದು ಸಂಬಂಧ ನನಗೆ ಗೋಚರಿಸುತ್ತಾ ಇಲ್ಲ. ನಿನ್ನಲ್ಲಿ ಮಾತನಾಡುತ್ತಾ ಇದ್ದರೆ ಕಾಲಹರಣ ಆಗ್ತದೆ ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಗುತ್ತಾ ಉಂಟು. ಅದಕ್ಕಾಗಿ ಏನಿದ್ದರೂ ಸಹ ಮಣಿಯನ್ನ ಸಾಮದಿಂದ ಕೊಟ್ಟರೆ ಬದುಕುತ್ತೀಯ. ದಂಡೋಪಾಯ ಮಾರ್ಗ ಅಂತ ಆದ್ರೆ ಅದಕ್ಕೂ ಹೆದರುವುದಿಲ್ಲ. ಬಾ ವಿಶ್ವಂಭರ ರಾಮ ರಾಮ ರಾಮ, ಏನಿದು ಏನಿದು? ಇಲ್ಲಿವರೆಗಂತೆ ಜಾಂಬವಂತನ ಜೀವನದಲ್ಲಿ ಪೆಟ್ಟು ಬಿದ್ದದ್ದು ಇಲ್ಲ, ಇಷ್ಟು ರಕ್ತವನ್ನ ವಮನ ಮಾಡಿದ್ದು ಇಲ್ಲ. ಹಾಗಾದರೆ ರಕ್ತನ್ನ ಸುರಿಸುವಂತೆ ಮಾಡಿದನಲ್ಲ ಈ ಹುಡುಗ. ಹಾಗಿದ್ರೆ ಸಾಮಾನ್ಯ ಹುಡುಗ ಎಲ್ಲ ಎನ್ನುವುದಾಗಿ ನನ್ನ ಪ್ರಜ್ಞೆಗೆ ಬಂದಿದೆ. ಹಾಗಿದ್ರೆ ವಿಶ್ವಂಭರೇ ಸೃಜಿಸಿದಂಥ ಮಹಾಚೇತನ, ಹಾಗಿದ್ರೆ ಈ ಧರೆಯನ್ನು ಧರಿಸಿದಂಥ ಮಾಧವನೇ ಇವನು ಅಥವಾ ಜೀವೋತ್ತಮನೇ ಇವನು ಎಂದು ಅರ್ಥವಾಗುತ್ತಾ ಇಲ್ಲ. ಹಾಗಿದ್ರೆ ಮರೆಯಾದಂತಹ ಮಹಾಚೇತನವೇ ಪುರುಷ ರೂಪವನ್ನು ತಳೆದು ನನ್ನನ್ನು ಹನನಗೈಯಿತೋ ಹೇಗೆ? ಹಾಗಿದ್ರೆ ಇವನನ್ನು ಕೇಳಬೇಕು. ಓ ಮಹಾಪುರುಷ, ಯಾರಯ್ಯ ನೀನು, ಯಾರಯ್ಯ? ಶರಣನೆನಲಾಗ ಶ್ರೀ ಹರಿ ಹರಿ ಕರುಣದೊಳು ಕ್ಷಮೆಯಾಂತು ಬೇಗದೆ. ಶರಣನೆನಲಾಗ ಶ್ರೀ ಹರಿ ಹರಿ ಕರುಣದೊಳು ಕ್ಷಮೆಯಾಂತು ಬೇಗದೆ. ಧರಿಸಿದನು ಅತಿ ವಿಲಾಸದಲ್ಲಿ, ಧರಿಸಿದನು ಶ್ರೀರಾಮ ರೂಪವ ಅತಿ ವಿಲಾಸದಲ್ಲಿ. ಇವನಿಗೆ ಪೆಟ್ಟು ಬಿದ್ದ ನಂತರ ನಾನು ಯಾರು ಎನ್ನುವುದಾಗಿ ಪರಿತಪಿಸುತ್ತಾ ಇದ್ದಾನೆ. ಅವನಿಗೆ ಸಮಾಧಾನವನ್ನು ಮಾಡಬೇಕಾದ ನನ್ನ ಧರ್ಮವೂ ಹೌದು. ಓ ಜಾಂಬವ, ಇದೋ ನೀನು ನಾನು ಯಾರು ಎನ್ನುವುದಾಗಿ ನನ್ನಲ್ಲಿ ಪ್ರಶ್ನೆ ಮಾಡುತ್ತಾ ಇದ್ದೀಯಲ್ಲ, ಇದೋ ನನ್ನ ನಿಜ ರೂಪವನ್ನು ನಿನ್ನ ಮುಂದೆ ಕಾಣಿಸಿಕೊಳ್ಳುತ್ತಾ ಇದ್ದೇನೆ. ಇದೋ ನೋಡು ನೋಡು ನೋಡು. ರಾಮ ರಾಮ ರಾಮ, ಓ ರಾಘವ, ನೇತ್ರದಿ ಸುರಿಸುತ್ತಾನಂದ ಶ್ರವಣ. ಏನನ್ನು ನೋಡ್ತಾ ಇದ್ದೇನೆ? ಭಕ್ತಿಯಲಿ ರಾಮ ರಾಘವ ದಶರಥ ಬಾಲ ಜಯ ರಾಘವ ದಶರಥ
ಬಾಲ ಜಯ ಸೀತಾಲೋಲ ರಾಮ ರಾಘವ ದಶರಥ ಬಾಲ. ರಾಮ ದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಮಾಂ ಪಾಹಿ ಗುಣಾಕರ. ರಾಮ ದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಪಾಹಿ ಗುಣಾಕರ. ರಾಮ ದಶಾಸ್ಯ ವಿಮರ್ದನ ಜಯ ಜಯ ರಾಮ ರಾಮ ಪಾಹಿ ಗುಣಾಕರ. ಜಯ ಜಯ ರಾಮ ರಾಘವ ದಶರಥ ಬಾಲ ರಾಮ 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 ನನ್ನ ಕಣ್ಣಿಂದ ಯಾವ ದರ್ಶನ ರಾಮ ದರ್ಶನ ಆಗಬೇಕು ಎನ್ನುವುದಾಗಿ ಮನಸ್ಸಿನಲ್ಲಿ ಭಾವಿಸಿದ್ದೇನೋ ಅದು ಈ ರೂಪದಲ್ಲಿ ಆಯಿತು. ರಾಮ ದಶರಥ ನಂದನ ರಾಮ, ದಶಶಿರ ಮರ್ದನ ರಾಮ, ತಾಟಕಿ ಭಂಜನ ರಾಮ, ಕಮಂದನಿಗೆ ಮೋಕ್ಷವನ್ನು ಕೊಟ್ಟಂತಹ ರಾಮ, ಖರದೂಷಣನ್ನ ಸಂಹಾರ ಮಾಡಿದಂಥ ರಾಮ, ಶಬರಿಗೆ ಮೋಕ್ಷವನ್ನು ಕೊಟ್ಟಂತಹ ರಾಮ. ಹಾಗಿದ್ರೆ ಜಟಾಯುವಿಗೂ ಮೋಕ್ಷವನ್ನು ಕೊಟ್ಟಿದ್ದಿ, ಸಂಪಾತಿಗೆ ಗರಿಯನ್ನ ಬರುವ ಹಾಗೆ ಮಾಡಿದ್ದಿ, ಅಜಮಿಳನಿಗೆ ತನ್ನ ಮಗನಿಂದ ನಿನ್ನ ಸ್ವರೂಪ ಜ್ಞಾನವನ್ನು ಮಾಡುವ ಹಾಗೆ ಮಾಡಿದ್ದಿ, ಧ್ರುವನಿಗೆ ದ್ವಾದಶಾಕ್ಷರದಿಂದ ಅನುಗ್ರಹಿಸಿದ್ದಿ. ಹಾಗಿದ್ರೆ ಸುಗ್ರೀವನಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಿ. ರಾಮ, ಈ ಜಾಂಬವಂತನಿಗೆ ನಿನ್ನ ಮೇಲೆ ಆಕ್ರಮಣ ಮಾಡುವಂತಹ ಬುದ್ಧಿಯನ್ನು ಕೊಟ್ಟು, ನಿನ್ನ ಮೇಲೆ ಕೈಯನ್ನು ಮಾಡುವಂತಹ ಪ್ರಚೋದನೆಯನ್ನು ಕೊಟ್ಟು ಈ ರೀತಿಯಾಗಿ ಮಾಡಿದ್ಯಲ್ಲ ರಾಮ. ಯಾವ ತಪ್ಪಿಗೋಸ್ಕರವಾಗಿ ನಾನು ಮಾಡಿದಂತಹ ಯಾವ ವಿಸ್ಮೃತಿಯಿಂದ ಮಾಡಿದಂತಹ ಯಾವ ತಪ್ಪಿಗೋಸ್ಕರವಾಗಿ, ಯಾವ ಅಪರಾಧಕ್ಕೋಸ್ಕರವಾಗಿ ನೀನು ಪೆಟ್ಟುಕೊಟ್ಟಿ ರಾಮ. ಬೇಸರವಿಲ್ಲ, ಬೇಸರವಿಲ್ಲ. ನಿನ್ನಿಂದಲೇ ನಾವು ಉದ್ಧಾರ ಆದವರು. ಸ್ವರೂಪ ಜ್ಞಾನ ಇಲ್ಲದೆ ಇರುವವರನ್ನ ಸೇತುವೆ ಬಂಧಕ್ಕೆ ಬಳಸಿಕೊಂಡು ನಮ್ಮಲ್ಲಿ ಆತ್ಮಸ್ಥೈರ್ಯ ಧೀಶಕ್ತಿ ಉಂಟು ಎನ್ನುವುದಾಗಿ ಲೋಕಮುಖಕ್ಕೆ ತೋರಿಸಿದಂತಹ ನೀನು, ಪರಮಾಣು ಗುಣ ಇದ್ದರೂ ಸಹ, ಪರಗುಣವು ಪರಮಾಣುವಲ್ಲಿ ಇದ್ರೂ ಸಹ ಪರ್ವತಕ್ಕೆ ಏರಿಸಿದಂತಹ ನೀನು ನನ್ನಲ್ಲಿರುವಂತಹ ಯಾವ ತಪ್ಪಿಗೋಸ್ಕರವಾಗಿ ನಿನ್ನ ಮೇಲೆ ಕೈ ಮಾಡುವಂತಹ ಬುದ್ಧಿಯನ್ನು ನನಗೆ ಕೊಟ್ಟಿ ರಾಮ. ಯಾಕೆ ಹೀಗೆ ಮಾಡಿದಿ, ಯಾಕೆ ಹೀಗೆ ಮಾಡಿದಿ? ಓ ಶರಣನೇ, ಶರಣ ಅವತರಿಸು ಶರಣ ಅವತರಿಸು ಪಿಂಡಕ್ಕೆ ಬರೆದಿಗ ನಗ ಸ್ಮರಿಸು ಪಿಂಡಕ್ಕೆ ಬರೆದಿಗ ನಗ ಸ್ಮರಿಸು ದರುಜನರಿಯುವೆ ಮುಂದಿನ ಯುಗದೊಳು ದರುಜನರಿಯುವೆ ಮುಂದಿನ ಯುಗದೊಳು ಇರು ನೀನಾವರೆಗೆಂಬುದ ಮರೆ ಮರೆ ದರುಜನರಿಯುವೆ ಮುಂದಿನ ಯುಗದೊಳು ಓ ಜಾಂಬವ, ನಿನ್ನಿಂದ ನಾನು ಪೆಟ್ಟು ತಿಂದೆ, ನನ್ನಿಂದ ನೀನು ಪೆಟ್ಟು ತಿನ್ನೆ ಎನ್ನುವುದಾಗಿ ಪರಿತಪಿಸುವಂತಹ ಅಗತ್ಯ ಏನೂ ಇಲ್ಲ. ಈ ಸೆಮಂತಕ ಮಣಿ ಎನ್ನುವಂತಹದ್ದು ಕೇವಲ ನೆವ ಮಾತ್ರ. ಹೌದೇ? ಹಿಂದೆ ನೀವು ಮಾಡಿದಂತಹ ಉಪಕಾರಗಳು ಒಂದೇ ಎರಡೇ ರಾಮನ ಜೀವನದಲ್ಲಿ. ಆವಾಗಲೇ ನಾನು ನಿನಗೆ ಮಾತನ್ನ ಕೊಟ್ಟಿದ್ದೇನೆ. ಮುಂದಿನ ಯುಗದಲ್ಲಿ ನಿನಗೆ ನಾನು ರಾಮದರ್ಶನವನ್ನು ನೀಡ್ತೇನೆ ಎನ್ನುವುದಾಗಿ ನಿಮ್ಮನ್ನು ಸಮಾಧಾನಪಡಿಸಿದ್ದೇವೆ ನಾವು. ಅದಕ್ಕಾಗಿಯೇ ಈ ಸೆಮಂತಕಮಣಿಯ ನೆವದಿಂದಾಗಿ ಇಲ್ಲಿಯ ತನಕ ಬಂದಿದ್ದೇನೆ. ಹೌದೇ? ಆದರೆ ನನಗೂ ನಿನಗೂ ಇದೊಂದು ನೆವ ಆಗಿರಬಹುದು. ಆದರೆ ನೋಡುವವರ ಕಣ್ಣಿಗೆ ಇದು ನನ್ನ ಈ ಯುಗದಲ್ಲಿ ನನಗೊಂದು ಅಪವಾದವೂ ಸಹ ಆಗಿದೆ. ದೇವರಿಗೂ ಅಪವಾದವೇ? ಖಂಡಿತವಾಗಿಯೂ ಹೌದಯ್ಯ. ಈ ಮಣಿ ಎನ್ನುವಂತಹದ್ದು ಸತ್ರಾರ್ಜಿತ ಎನ್ನುವಂತಹ ನಮ್ಮವನೇ ಆದಂತಹ ಹುಡುಗ ಧರಿಸಿ ಮರಗಬೇಟೆಗೆ ಹೋದಾಗ ಅದು ಕಾಣೆಯಾಗಿದೆ. ಅದನ್ನು ನಾನು ಈ ಹಿಂದೆ ಒಮ್ಮೆ ಕೇಳಿದ್ದೇನೆ. ಅದು ನಿನ್ನಲ್ಲಿ ಇರುವುದು ಸರಿಯಲ್ಲ, ನಮ್ಮ ಕುಟುಂಬದ ಹಿರಿಯವರಲ್ಲಿ ಇರಲಿ ಎನ್ನುವುದಾಗಿ ಕೇಳಿದ್ದೇನೆ ಬಿಟ್ರೆ ಅದನ್ನು ನಾನು ಪಡೆಯುವಂತಹ ಮನಸ್ಸು ಮಾಡಿದವನಲ್ಲ.
ಆ ಕೇಳಿದಂತಹ ವಿಚಾರವನ್ನೇ ತಿಳಿದಂತಹ ನನ್ನವರು ಸತ್ರಾಜಿತನು ಈ ಮಣಿಯನ್ನ ಕೃಷ್ಣನೇ ಅಪಹರಿಸಿದ್ದು ಎನ್ನುವುದಾಗಿ ನನಗೆ ಅಪವಾದವನ್ನ ನನ್ನ ಮೇಲೆ ಹೊರಿಸಿದ್ದಾನೆ. ಆ ಅಪವಾದದ ಪರಿಹಾರವೂ ಆಗಬೇಕು, ನನ್ನ ಪರಮ ಭಕ್ತನಾದಂತಹ ನಿನಗೆ ರಾಮದರ್ಶನವೂ ಆಗಬೇಕು ಎನ್ನುವಂತಹ ಒಂದು ಉದ್ದೇಶದಿಂದಾಗಿ ಇಲ್ಲಿಯ ತನಕ ಬಂದಿದ್ದೇನೆ. ನನಗೆ ನೀನು ಮಾಡಬೇಕಾದಂತಹ ಕೆಲಸ ಮತ್ತೇನೂ ಇಲ್ಲ. ಆ ಮಣಿಯನ್ನ ನನಗೆ ಮರಳಿ ಕೊಡುವುದರೊಂದಿಗೆ ನನ್ನಿಂದ ಅಪವಾದದಿಂದ ನನ್ನ ಪಾರು ಮಾಡುವಂತಹ ಕೆಲಸವನ್ನು ನೀನು ಮಾಡಬೇಕಯ್ಯ. ಇದಕ್ಕೆ ನಿನ್ನ ಅಭಿಪ್ರಾಯ ಎನ್ನುವುದಾಗಿ ಹೇಳ್ತೀಯಾ? ಓ ಆದಿದೇವರ ದೇವ, ನಿನ್ನೊಡನೆ ಮುಳಿದು ಕಾದಿದ ಪರಾಧ ಪರಿಹಾರ ಕೆನ್ನಯ ಸುತೆಯ ಮೋದನಿಯುವೆನು ಜಾಂಬವತಿಯಂಬೆವಳ ಸಾದರದಿ ಸ್ವೀಕರಿಸುವುದು. ಮೋದನಿಯುವೆನು ಜಾಂಬವತಿಯಂಬೆವಳ ಸಾದರದಿ ಸ್ವೀಕರಿಸುವುದು. ಪರಮಾತ್ಮ, ನಾವೆಲ್ಲ ಇದ್ದೇವೆ ಸುಗ್ರೀವ ದೇವ ಜಾಂಬವ ದೇವ ಎನ್ನುವುದಾಗಿ. ಆದ್ರೆ ನಾವ್ಯಾರೂ ದೇವರಲ್ಲ, ದೇವರಿಗೆ ದೇವ ಆದಿದೇವ ನೀನು. ಆದ್ದರಿಂದ ನಿನ್ನ ಪಾದಕಾನಕತನಾಗಿದ್ದೇನೆ. ಜಾಂಬವಂತನಾಗಿ ಪ್ರಳಯದವರೆಗೆ ಜೀವಿಸಿರಬೇಕಾದಂತ ಅನಿವಾರ್ಯತೆ ನನಗೆ ಬಂದಿದೆ. ಆದರೆ ಕೇವಲ ಬ್ರಹ್ಮಚಾರಿ ಆದಂತ ನನಗೆ ಈ ಜೀವನದ ಬಂಧವನ್ನ ಕೊಡುತ್ತಾ ಕೊಡುತ್ತಾ ಹೋದಿ ಅರಣ್ಯದಲ್ಲಿರುವಂತ ನನಗೆ ಹೆಣ್ಣು ಮಗುವಿನಿಂದ ಹಾಗೆ ಮತ್ತೊಂದು ಗಂಡು ಮಗುವಿನಿಂದ ಸಂಸಾರಿ ಆಗುವಂತಹ ಅನಿವಾರ್ಯ ಪ್ರಸಂಗವನ್ನು ನೀನೇ ತಂದುಕೊಟ್ಟಿ. ಹಾಗಿದ್ರೆ ನಾನು ಮೋಕ್ಷಕ್ಕೆ ಹೋಗಬೇಕಿದ್ರೆ ಇವೆಲ್ಲ ಬಂಧವನ್ನ ಕಳೆದುಕೊಳ್ಳಬೇಕು. ಖಂಡಿತವಾಗಿ ನನಗೂ ಒಂದು ಅಹಂಕಾರ ಮಮಕಾರ ಇತ್ತು. ನನ್ನ ಮಗಳು ಎನ್ನುವುದಾಗಿ ಮಮಕಾರ, ನನ್ನ ಮಗ ಎನ್ನುವುದಾಗಿ ನನ್ನ ಅಹಂಕಾರ. ಈ ಕಾರಣದಿಂದಲೇ ಪುನಃ ಜೀವನ ಎನ್ನುವಂತಹ ಜಂಜಾಟಕ್ಕೆ ನಾನು ಬರಬೇಕಾದಂತಹ ಪ್ರಮೇಯ ಬಂದೊದಗಿತು. ಹಾಗಿದ್ರೆ ನನ್ನ ಸಂಸಾರದಿಂದ ಹುಟ್ಟಿದಂತ ಮಕ್ಕಳು ಯಾವುದು ಅಲ್ಲ, ಇವರು ದೇವರು ಕೊಟ್ಟಂತಹ ಮಕ್ಕಳು. ದೇವರು ಕೊಟ್ಟಂತಹ ಮಕ್ಕಳನ್ನ ದೇವರಿಗೆ ಸಮರ್ಪಣೆ ಮಾಡುವಂತಹದ್ದು. ನಿನ್ನೊಳಗೆ ಕಾದು ಮುಳಿದು ಹೋರಾಟ ಮಾಡಿದಂತ ಅಪರಾಧಕ್ಕಾಗಿ ನೀನು ಕೇಳಿದ್ದು 1 ಮಣಿ, ನಾನು ಕೊಡುವುದು 3 ಮಣಿ. ಯಾಕಂದ್ರೆ ರಾಮಾವತಾರದಲ್ಲಿರುವಂತಹ ನಿನಗೆ ಕನ್ಯೆಯನ್ನು ಕೊಟ್ಟರೆ ವರಿಸುವುದಕ್ಕಾಗುವುದಿಲ್ಲ, ಏಕಪತ್ನಿ ವ್ರತಸ್ಥ, ಅದೊಂದು ತಡೆ ಉಂಟು. ಹಾಗಿದ್ರೆ ಕೃಷ್ಣಾವತಾರದಲ್ಲಿ ಜಾಂಬವತಿ ಎನ್ನುವಂತಹ ನನ್ನ ಕನ್ಯಾಮಣಿಯನ್ನು ಕೊಡ್ತಾ ಇದ್ದೇನೆ. ಹಾಗೆ ಸ್ಯಮಂತಕ ಮಣಿಯನ್ನು ಕೊಡ್ತಾ ಇದ್ದೇನೆ. ಪುತ್ರನಾದಂತಹ ಪ್ರವೀರ ಪುತ್ರ ರತ್ನ ಅವನನ್ನು ಸಹ ನಿನ್ನ ಮಡಿಲಿಗೆ ಹಾಕಿದ್ದೇನೆ, ಸಮರ್ಪಣಾ ಭಾವದಿಂದ ಕೊಟ್ಟಿದ್ದೇನೆ. ಹಾಗಿದ್ರೆ ನೀನು ನನ್ನ ಅಳಿಯ ದೇವರು, ದೇವರೇ ಅಳಿಯ ನನಗೆ. ಆದ್ದರಿಂದ ನಾನು ಮಾಡಿದಂತ ಅಪರಾಧವನ್ನ ಮನ್ನಿಸಬೇಕು. ಮುಂದಿನ ನನ್ನ ಆಯುಷ್ಯದವರೆಗೂ ಜೀವನ ಮಾಡಬೇಕಂತ ಅನಿವಾರ್ಯ ಪ್ರಸಂಗ ಇರುವುದರಿಂದ ಯಾವತ್ತು ನಿನ್ನ ನಾಮಸ್ಮರಣೆ ನನ್ನ ಜಿಹ್ವೆಯಲ್ಲಿ ಅಲ್ಲ ನನ್ನ ಮನದಲ್ಲಿ ಸ್ಮರಿಸುತ್ತಾ ಇರುವಂತೆ ನನಗೆ ಅನುಗ್ರಹಿಸಬೇಕು ದೇವ, ಅನುಗ್ರಹಿಸಬೇಕು. ಓ ಜಾಂಬವ, ನೀನು ತಿಳಿಸಿದಂತಹ ನೀನು ನೀಡಿದಂತಹ ಎಲ್ಲ ಮಣಿಯನ್ನೂ ಸಹ ಸ್ವೀಕರಿಸಿದ್ದೇನೆ. ನಿನ್ನ ಜೀವನ ಎನ್ನುವಂತಹದ್ದು ಧನ್ಯವಾಯಿತು ಎನ್ನುವುದಾಗಿ ಕಣ್ಣಲ್ಲಿ ನೀರನ್ನು ಸುರಿಸುತ್ತಾ ಇದ್ದೀಯ. ಇನ್ನು ನೀನು ಚಿಂತಿಸುವಂತ ಅಗತ್ಯ ಇಲ್ಲ. ನೀನು ಈ ಪೋಷಿಸಿದಂತಹ ಮಕ್ಕಳನ್ನ ನಾನು ಸಲಹುತ್ತೇನೆ. ಆ ಮಣಿಯ ಜೊತೆಯಲ್ಲಿ ಆ ನೀಡಿದಂತಹ ಕನ್ಯಾಮಣಿಯನ್ನು ಸ್ವೀಕರಿಸುವುದರ ಮುಖೇನವಾಗಿ ನಿನ್ನನ್ನು ಉದ್ಧರಿಸುತ್ತೇನೆ. ನಿನಗೆ ಜಯವಾಗಲಿ, ನಿನಗೆ ಮಂಗಳವಾಗಲಿ ಎನ್ನುವುದಾಗಿ. ಜಯ 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 ರಾಮ 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 ರಾಮ